ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಆರ್ಟಿಒ ಅಧಿಕಾರಿಗಳೇ, ಇದೇನಾ ನಿಮ್ಮ ಕರ್ತವ್ಯ ನಿರ್ವಹಣೆ? ಸಂಚಾರಿ ಪೊಲೀಸರೇ, ಆಗಬಾರದ ಅನಾಹುತ ಆದರೆ ಹೊಣೆ ಯಾರು? ಆಪೆ ಆಟೋದಲ್ಲಿ ತುಂಬುತ್ತಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನ, ಅಧಿಕಾರಿಗಳ ಜಾಣ ಮೌನ. ಮಹಾಮಾರಿ ಡೆಂಗಿ ರುದ್ರತಾಂಡವ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ 2 ಬಾಲಕಿಯರನ್ನು ಬಲಿ ಪಡೆದ ಮಹಾಮಾರಿ. ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಶಿವಲಿಂಗೇಗೌಡ ಭೇಟಿ, ಪರಿಶೀಲನೆ. ಜನ್ಮದಿನದಂದೇ ಮಸಣ ಸೇರಿದ ಬಿಕಾಂ ವಿದ್ಯಾರ್ಥಿನಿ. ಹುಟ್ಟುಹಬ್ಬಕ್ಕಾಗಿ ಮನೆಗೆ ಬರುತ್ತಿದ್ದ ಯುವತಿ ದುರಂತ ಅಂತ್ಯ. ಹೆದ್ದಾರಿಯಲ್ಲಿ ನಡೆದ ಕಾರು ಅಪಘಾತದಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿ. ಶಿಥಿಲಗೊಂಡ ಕಟ್ಟಡಗಳಲ್ಲಿಯೇ ಪಾಠ ಪ್ರವಚನ. ಜೀವ ಭಯದಲ್ಲಿಯೇ ಪಾಠ ಪ್ರವಚನ ಕೇಳುತ್ತಿರುವ ಮಕ್ಕಳು. ಗುಡಿಬಂಡೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ದುರಸ್ತಿಗೆ ಕೂಡಿಬಾರದ ಮುಹೂರ್ತ. ಆತಂಕದಲ್ಲಿ ಪೋಷಕರು. ವಾರ್ತೆಗಳ ವಿವರ. ಅವರೆಲ್ಲ ಪುಟ್ಟ ಪುಟ್ಟ ಮಕ್ಕಳು. ಇನ್ನು ಪ್ರಾಥಮಿಕ, ಪೂರ್ವ ಮತ್ತು ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರೋ ಈ ಮಕ್ಕಳನ್ನ ಕೋರಿಗಳು ತುಂಬಿದಂತೆ ಆಟೋದಲ್ಲಿ ತುಂಬಲಾಗುತ್ತಿದೆ. ಅದರಲ್ಲೂ ಲಗೇಜ್ ಸಾಗಿಸ್ತಾರಲ್ಲ, ಅಪ್ಪೆ ಆಟೋ, ಅಂಥ ಆಟೋಗಳಲ್ಲಿ ಮಕ್ಕಳು, ಮಹಿಳೆಯರು, ವೃದ್ಧರು ಎಂಬ ಯಾವುದೇ ಭೇದವಿಲ್ಲದೆ 10 ಜನರನ್ನ ತುಂಬಿಕೊಂಡು ಹೋಗುತ್ತಿದ್ದು ಅತ್ತ ತಿರುಗಿಯೂ ನೋಡುವ ಅಧಿಕಾರಿಯೇ ಇಲ್ಲ. ಇನ್ನು ಆರ್ಟಿಒ ಕಚೇರಿ ಮತ್ತು ಸಂಚಾರಿ ಠಾಣೆ ಎದುರಿನಲ್ಲಿಯೇ, ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ ಹೀಗೆ ಜನರನ್ನ ತುಂಬಿಕೊಂಡು ರಾಜಾರೋಷವಾಗಿ ಹೋಗುತ್ತಿದ್ರು ಅಧಿಕಾರಿಗಳು ಮಾತ್ರ ಜಾಣ ಮೌನ. ಹಾಗಾದ್ರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಇದು ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೋಡಬೇಕಾದ ಸ್ಟೋರಿ. ಯಾಕೆ ಅಂತೀರಾ? ಜಿಲ್ಲೆಯಲ್ಲಿ ಈಗಾಗಲೇ ಅನೇಕ ಅಪಘಾತಗಳು ನಡೆದಿರೋದು ಆರ್ಟಿಒ ಮತ್ತು ಸಂಚಾರಿ ಪೊಲೀಸರ ಕರ್ತವ್ಯ ಲೋಪದಿಂದಲೇ ಎಂಬುದು ವಿಶೇಷ. ಈಗಲೂ ಈ ಉಭಯ ಇಲಾಖೆಗಳ ಅಧಿಕಾರಿಗಳ ಜಾಣ ಕುರುಡುತನ ಮುಂದುವರೆದಿದ್ದು, ಯಾವುದೇ ಆಗಬಾರದ ಅನಾಹುತ ಆದರೆ ಅದಕ್ಕೆ ಆರ್ಟಿಒ ಮತ್ತು ಸಂಚಾರಿ ಪೊಲೀಸರೇ ನೇರ ಕಾರಣವಾಗಲಿದ್ದಾರೆ ಎಂಬುದರಲ್ಲಿ ವಿಶೇಷವಿಲ್ಲ. ವೀಕ್ಷಕರೇ, ಈ ವಿಡಿಯೋ ತುಣುಕನ್ನೊಮ್ಮೆ ನೋಡಿ. ಆಟೋಗೆ ನೇತು ಹಾಕಿರುವ ಡಜನ್ ಗಟ್ಟಲೆ ಶಾಲಾ ಬ್ಯಾಗ್ಗಳು, ಆಟೋ ಹಿಂಭಾಗದಲ್ಲಿ ಕುಳಿತಿರೋ ಪುಟ್ಟ ಪುಟ್ಟ ಮಕ್ಕಳು ಕಾಣ್ತಾ ಇದೆಯಲ್ಲ. ಈ ಆಟೋಗಳಿಗೆ ಹೀಗೆ ಮಕ್ಕಳನ್ನ ಲೆಕ್ಕವಿಲ್ಲದಷ್ಟು ತುಂಬಿಕೊಂಡು ಹೋಗಲು ಯಾವುದೇ ಅನುಮತಿ, ಪರವಾನಗಿ ಇಲ್ಲ. ಆದರೂ ರಾಜಾರೋಷವಾಗಿ ತುಂಬಿಕೊಂಡು ಹೋಗ್ತಿದ್ದಾರಲ್ಲ. ಇಲ್ಲಿ ಆಗಬಾರದ ಅನಾಹುತ ಆದರೆ ಯಾರು ಹೊಣೆ? ಆಟೋದವರ, ಇಲ್ಲವೇ ಮಕ್ಕಳ ಸುರಕ್ಷತೆಗಿಂತ ಸಮಯಕ್ಕೆ ಸೇರುವುದೇ ಮುಖ್ಯವೆಂದು ಭಾವಿಸಿದ ಪೋಷಕರದ್ದ? ಅಥವಾ ಕಾನೂನು ಬಾಹಿರವಾಗಿ ಮಕ್ಕಳನ್ನ ಸಾಗಿಸುತ್ತಿದ್ರು ಕ್ರಮ ವಹಿಸದ ಸಂಬಂಧಿಸಿದ ಅಧಿಕಾರಿಗಳದ್ದ ಅನ್ನೋದನ್ನ ಸಾರಿಗೆ ಸಚಿವರೇ ಹೇಳಬೇಕಿದೆ. ಇನ್ನು ಇಲ್ಲಿ ನೋಡಿ, ಮಳೆ ಬರುತ್ತಿದೆ, ಆದರೂ ಪ್ಲಾಸ್ಟಿಕ್ ಪೇಪರ್ ಆಟೋಗೆ ಹೊದಿಸಿ ಹಿಂದೆ ಮುಂದೆ ಎಂಬ ಯಾವುದೇ ಭೇದವಿಲ್ಲದೆ ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗುತ್ತಿರುವ ಆಟೋ ಕಾಣಿಸುತ್ತಿದೆಯಲ್ಲ. ಇದು ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಓಡುತ್ತಿರೋ ಆಟೋ ಅಲ್ಲ, ಬದಲಿಗೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಸಂಚರಿಸುತ್ತಿರೋ ಆಟೋ. ಈ ಆಟೋ ಸಂಚಾರಿ ಪೊಲೀಸ್ ಠಾಣೆ ಮತ್ತು ಆರ್ಟಿಒ ಕಚೇರಿ ಎರಡರ ನಡುವೆಯೇ ಹಾದು ಹೋಗುತ್ತದೆ. ಉಭಯ ಇಲಾಖೆಗಳ ಕಣ್ಣೆದುರಿನಲ್ಲಿಯೇ ಈ ರೀತಿ ನಿಯಮ ಮೀರಿ ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗುತ್ತಿದ್ರು ಯಾವುದೇ ಅಧಿಕಾರಿ ಇತ್ತ ಗಮನ ಹರಿಸುವುದಿರಲಿ, ಕಣ್ಣೆತ್ತಿಯೂ ನೋಡಿಲ್ಲ. ಹೀಗೆ ರಾಜಾರೋಷವಾಗಿ ಹೆದ್ದಾರಿಯಲ್ಲಿ, ಅದರಲ್ಲೂ ಆರ್ಟಿಒ ಮತ್ತು ಸಂಚಾರಿ ಪೊಲೀಸರ ಎದುರಿನಲ್ಲಿಯೇ ಆಟೋದಲ್ಲಿ ಜನರನ್ನ ಕೋರಿಗಳು ತುಂಬಿದಂತೆ ತುಂಬಿ ಸಾಗಿಸುತ್ತಿದ್ರು. ಇವರಿಗೆ ಅಂತಹ ಆಟೋ ತಡೆದು ದಂಡ ಹಾಕುವುದಾಗಲಿ, ಕನಿಷ್ಠ ಎಚ್ಚರಿಕೆ ನೀಡುವ ಕೆಲಸವಾಗಲಿ ಉಭಯ ಇಲಾಖೆಗಳ ಅಧಿಕಾರಿಗಳು ಮಾಡಿಲ್ಲ. ಇಲ್ಲಿ ನೋಡಿ, ನಿಲ್ಲಿಸಿದ ಆಟೋದಿಂದ ಎಷ್ಟು ಮಂದಿ ಇಳಿಯುತ್ತಿದ್ದಾರೆ ಎಂಬುದನ್ನ. ಕನಿಷ್ಠ 70 ಮಂದಿ ಆದರೂ ಈ ಆಟೋದಲ್ಲಿ ಪ್ರಯಾಣ ಮಾಡಿ ಜಿಲ್ಲಾ ಕೇಂದ್ರಕ್ಕೆ ಬಂದಿದ್ದು ಇಲ್ಲಿ ಇಳಿಯುತ್ತಿದ್ದಾರೆ. ಹಾಗಾದ್ರೆ ಈ ಸಂಚಾರಿ ಪೊಲೀಸ್ ಮತ್ತು ಆರ್ಟಿಒ ಅಧಿಕಾರಿಗಳು ಏರುವುದಾದ್ರೂ ಯಾಕೆ ಎಂಬ ಪ್ರಶ್ನೆ ಮೂಡದಿರದ. ಇನ್ನು ಇಲ್ಲಿ ನೋಡಿ, ಅಪ್ರಾಪ್ತರಾದವರು ಬೈಕ್ ಓಡಿಸುವುದನ್ನು ನೋಡಿ ಪುನೀತರಾಗೆ. ಅದು ಬೈಕಿನಲ್ಲಿ ಅಪ್ರಾಪ್ತರಾದವರು ಒಬ್ಬರೇ ಹೋಗುತ್ತಾರಾ ಎಂದರೆ ಅದು ಕೂಡ ಇಲ್ಲ. ಡಬಲ್ ಇಲ್ಲವೇ ತ್ರಿಬಲ್ ರೈಡಿಂಗ್ ಹೋಗುವವರೇ ಹೆಚ್ಚ.
ಪ್ರತಿನಿತ್ಯ ನೂರಾರು ಮಂದಿ ಅಪ್ರಾಪ್ತರು ಹೀಗೆ ಬೈಕ್ ಓಡಿಸುತ್ತಿದ್ರು. ಇದೇ ಆರ್ಟಿಒ ಮತ್ತು ಸಂಚಾರಿ ಪೊಲೀಸರು ಮಾತ್ರ ಅತ್ತ ತೆರಿಗೆಯೂ ನೋಡಿಲ್ಲ. ಇತ್ತೀಚೆಗೆ ಅಪ್ರಾಪ್ತ ಬಾಲಕನೊಬ್ಬ ಕಾರು ಓಡಿಸಿ ಹಲವರ ಸಾವಿಗೆ ಕಾರಣವಾಗಿದ್ದು, ಅದರಿಂದ ಪೋಷಕರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ನೆನಪಿದೆಯಲ್ವೇ? ಇದೇ ರೀತಿ ಇಲ್ಲಿಯೂ ಆಗಬಾರದ ಅನಾಹುತ ಆದರೆ ಯಾರು ಹೊಣೆ ಎಂಬ ಪ್ರಶ್ನೆಗೆ ಉತ್ತರಿಸುವ ಅಧಿಕಾರಿಯೇ ಇಲ್ಲವಾಗಿದ್ದಾರೆ. ಆಪೆ ಆಟೋಗಳಲ್ಲಿ 16 ಮಂದಿಯನ್ನ ತುಂಬಿ ಸಂಚಾರ ಮಾಡುವುದು, ಅದರಲ್ಲಿಯೂ ಶಾಲಾ ಮಕ್ಕಳನ್ನ ತುಂಬಿಕೊಂಡು ನಿಗದಿತ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಸಂಚರಿಸುವುದು, ಹೀಗೆ ಪ್ರತಿನಿತ್ಯ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದು, ಇದರಿಂದ ಪೋಷಕರು ಮತ್ತು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಆದರೆ ಪೋಷಕರು ಅನಿವಾರ್ಯವಾಗಿ ಆಟೋಗಳನ್ನೇ ಅವಲಂಬಿಸಬೇಕಾದ ಸ್ಥಿತಿ ಎದುರಾಗಿರುವುದು ಮತ್ತೊಂದು ವಿಪರ್ಯಾಸ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಗ್ರಾಮೀಣ ಪ್ರದೇಶಕ್ಕೆ ಮತ್ತು ಗ್ರಾಮೀಣ ಪ್ರದೇಶದಿಂದ ಚಿಕ್ಕಬಳ್ಳಾಪುರಕ್ಕೆ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗಲು ಶಾಲಾ ಕಾಲೇಜು ಸಮಯಕ್ಕೆ ಬಸ್ಸುಗಳೇ ಇಲ್ಲವಾಗಿವೆ. ಇದರಿಂದ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳು ಬಸ್ಗಳಿಲ್ಲದ ಕಾರಣ ಅನಿವಾರ್ಯವಾಗಿ ಆಟೋಗಳಿಗೆ ಮೊರೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಆಟೋ ಚಾಲಕರು ಮಕ್ಕಳನ್ನ ನಿಗದಿಗಿಂತ ಹೆಚ್ಚಾಗಿ ತುಂಬುವ ಜೊತೆಗೆ ನಿಗದಿಗಿಂತ ಹೆಚ್ಚು ವೇಗದಲ್ಲಿ ಸಂಚರಿಸುತ್ತಿದ್ದಾರೆ. ಲಗೇಜ್ ಸಾಗಿಸೋ ಆಟೋಗಳಲ್ಲಿ ಜನರನ್ನ ತುಂಬಿಕೊಂಡು ಪ್ರತಿನಿತ್ಯ ಸಂಚಾರ ಮಾಡೋ ಆಟೋಗಳು ಯಾವುದೇ ಅಂಜಿಕೆ ಇಲ್ಲದೆ ಓಡಾಡುತ್ತಿದ್ದರೂ ಅಧಿಕಾರಿಗಳು ಇತ್ತ ಗಮನವೇ ಹರಿಸದ ಕಾರಣ ರಾಜಾರೋಷವಾಗಿ ಸಂಚರಿಸುತ್ತಿದ್ದಾರೆ. ಇದರಿಂದ ಮಕ್ಕಳು ಜೀವ ಕೈಯಲ್ಲೇ ಹಿಡಿದು ಸಂಚರಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶಕ್ಕೆ ಶಾಲಾ ಕಾಲೇಜುಗಳ ಸಮಯಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆ ಬಗ್ಗೆ ವಾಸ್ತವಾಂಶ ಎಷ್ಟಿದೆ ಎಂಬ ಬಗ್ಗೆ ಈವರೆಗೂ ರಿಯಾಲಿಟಿ ಚೆಕ್ ಮಾಡಿದ ನಿದರ್ಶನಗಳೇ ಇಲ್ಲ. ಇದರಿಂದ ಶಾಲಾ ಕಾಲೇಜುಗಳ ಸಮಯಕ್ಕೆ ಬಸ್ಗಳ ಸಂಚಾರ ಎಂಬುದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗಿದ್ದು, ಅದು ಕಾರ್ಯರೂಪವಾಗುತ್ತಿಲ್ಲ. ಬಸ್ ಸಂಚಾರ ಇಲ್ಲದ ಕಾರಣ ಅನಿವಾರ್ಯವಾಗಿ ಆಟೋಗಳಿಗೆ ಮೊರೆ ಹೋಗಬೇಕಾದ ಸ್ಥಿತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಎದುರಾಗಿದ್ದು, ಇದರಿಂದ ಆಗಬಾರದ ದುರಂತ ಸಂಭವಿಸಿದ್ರೆ ಮಾತ್ರ ಅದರ ನೇರ ಹೊಣೆ ಆರ್ಟಿಒ ಮತ್ತು ಸಂಚಾರಿ ಪೊಲೀಸರೇ ಆಗಲಿದ್ದಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಈಗಲಾದರೂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಇತ್ತ ಗಮನ ಹರಿಸಿ ಸಂಚಾರಿ ಪೊಲೀಸರು ಮತ್ತು ಆರ್ಟಿಒ ಅಧಿಕಾರಿಗಳನ್ನ ಎಚ್ಚರಿಸುವ ಮೂಲಕ ಮುಂದೆ ನಡೆಯಬಹುದಾದ ಅನಾಹುತದಿಂದ ಮಕ್ಕಳನ್ನ ಪಾರು ಮಾಡಬೇಕೆಂದು ಪ್ರಜ್ಞಾವಂತರು ಒತ್ತಾಯಿಸಿದ್ದಾರೆ. ಈಗ ಶಾಲೆಗಳು ಓಪನ್ ಆಗುವಂಥ ಸಮಯ ಮೇ ಕೊನೆಯಲ್ಲಿ, ಆಮೇಲೆ ಜೂನ್ ಸ್ಟಾರ್ಟಿಂಗಲ್ಲಿ ಶಾಲಾ ಕಾಲೇಜುಗಳೆಲ್ಲ ತೆರೆಯುವಂಥ ಸಮಯ. ಎಲ್ಲ ನಾವು ಏನಕ್ಕೆ ಹೇಳೋದಂದರೆ, ಶಾಲಾ ಇನ್ಸ್ಟಿಟ್ಯೂಷನ್ ಓನರ್ಗಳಿಗಾಗಲಿ, ಶಾಲೆ ನಡೆಸ್ತಾ ಇರೋದವ್ರಿಗಾಗಲಿ ಹೇಳ್ತಾ ಇರೋದೇನೆಂದರೆ, ಅಥವಾ ಪೇರೆಂಟ್ಸ್ಗಾಗಲಿ ನಾವು ಹೇಳ್ತಾ ಇರೋದು, ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇರಬೇಕು. ಗಾಡಿ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ, ಈಗ ನಮ್ಮ CTV ನ್ಯೂಸ್ ಅವರು ಒಂದು ಭಾಳ ಒಳ್ಳೆ ಇದು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಎಲ್ಲರನ್ನೂ ರೀಚ್ ಆಗೋ ಥರ ಚಿಕ್ಕಬಳ್ಳಾಪುರ ಜನತೆನ. ನಾವು ಹೇಳೋದು, ಗಾಡಿದು ಫಿಟ್ನೆಸ್ ಸರ್ಟಿಫಿಕೇಟು, ಇನ್ಶೂರೆನ್ಸ್ ಸರ್ಟಿಫಿಕೇಟು, ತೆರಿಗೆ, ಪರ್ಮಿಟ್, ಇದು ಮೇನ್ ಡಾಕ್ಯುಮೆಂಟ್ಸು. ಇದಲ್ಲದೆ ಎಮಿಷನ್ ಇರಬೇಕಾಗ್ತದೆ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಪಕ್ಕಾ ಮಾಡ್ಕೊಂಡೆ ನೀವು ಓಡಿಸ್ಬೇಕು. ಆದರೂ ನಿಮಗೆ ತಂದೆ ತಾಯಿಯವರು ನೀವು ಹೋಗಿ ಮಕ್ಕಳನ್ನ ಹೋಗಿ ಒಂದು ರಸ್ತೆ ಕಾರ್ನರಲ್ಲಿ ನಿಂತ್ಕೊಂಡು ಬಸ್ ಹತ್ತಿದ ತಕ್ಷಣ ನಿಮ್ಮ ಕೆಲಸ ಮುಗಿಯಲ್ಲ. ನೀವು ಆ ಬಸ್ ಎಷ್ಟು ಸೇಫ್ ಇದೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಎಲ್ಲರಿಗೂ ಆಗಲಿ, ಈಗ ಎಲ್ಲರ ಹತ್ರನೂ ಈಗ RTOನೇ ಬೇಕಾಗಿಲ್ಲ, ಎಲ್ಲರ ಹತ್ರನೂ ಒಂದೊಂದು ಗಾಡಿ ಇರುತ್ತೆ. ಈಗ ನಮ್ಮ ಇಲ್ಲಿ ಬಂದಿರೋರ ಹತ್ರನೂ ಒಂದು ಗಾಡಿ ಇರುತ್ತೆ. ಸೊ RTO ಇಲಾಖೆ ಹೇಗೆ ಅಂತ ಹೇಳಿದ್ರೆ, ಎವ್ರಿಬಡಿ ಹ್ಯಾಸ್ ಅನ್ ಒಪಿನಿಯನ್ನು. ಯಾಕಂದರೆ ಅವ್ರ ಹತ್ರನೂ ವೆಹಿಕಲ್ಸ್ ಇರ್ತದೆ, ಅವ್ರಿಗೂ ಗೊತ್ತಿರ್ತದೆ ಅದೆಷ್ಟು ಮೈಲೇಜ್ ಕೊಡ್ತದೆ, ಯಾವ ರೀತಿ ಕಂಡೀಷನ್ ಇದೆ, ಏನಿದೆ, ಏನು ಡಾಕ್ಯುಮೆಂಟ್ಸ್ ಬೇಕು, DL ಬೇಕು, ಅದು ಬೇಕು ಅಂತೆಲ್ಲ ಇರುತ್ತೆ. ಆದ್ದರಿಂದ ಎಲ್ಲರಿಗೂ ಒಂದು ಒಪಿನಿಯನ್ ಇರೋದ್ರಿಂದ ನೀವು ನಿಮ್ಮ ಅಷ್ಟು ಪ್ರೀತಿಯಿಂದ ಬೆಳೆಸಿರೋ ಮಕ್ಕಳನ್ನ ನೀವು ಕಳಿಸ್ಬೇಕಾದ್ರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ, ಪೇರೆಂಟ್ಸ್ಗೂ ಆ ವೆಹಿಕಲ್ ಚೆನ್ನಾಗಿದಾ, ಆ ವೆಹಿಕಲ್ ನಮ್ಮ ಮಗು ಹೋದರೆ ಸೇಫಾ ಅಂತ ನೀವು ಫಸ್ಟ್ ಯೋಚನೆ ಮಾಡಬೇಕು. ಆಮೇಲೆ ನಮ್ಮದು ಒಂದು ಆ್ಯಪ್ ಇದೆ, ಪರಿವಾಹನ್ ಅಂತ. ಆ್ಯಪಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿಬಿಟ್ರೆ ಎಲ್ಲ ಡಾಕ್ಯುಮೆಂಟ್ಸು, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮಗುನ ಕರ್ಕೊಂಡು ಹೋಗೋಕೆ ಒಂದು ಗಾಡಿ ಬಂತು ಅಂತ ಇಟ್ಕೊಳ್ಳಿ, ಆ ಗಾಡಿದ ನಂಬರಲ್ಲಿ ಹೊಡೆದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೇ FC ವ್ಯಾಲಿಡ್ ಇದಾ, ಆ ಗಾಡಿ ಮೇಲೆ ಏನಾದ್ರು ಕೇಸ್ ಇದಾ, ಇನ್ಶೂರೆನ್ಸ್ ಇದಾ, ಟ್ಯಾಕ್ಸ್ ಕಟ್ಟಿದಾನ, ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಬಂದುಬಿಡುತ್ತೆ, ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಬರುತ್ತೆ. ಸೊ ನೀವು ಬಂದು RTO ಆಫೀಸವ್ರಿಗೆ ಬಂದು ನೀವು ಕೇಳಿ, ಈ ಥರ ಸರ್ ಈ ಗಾಡಿಗೆ ಡಾಕ್ಯುಮೆಂಟ್ ಇದಾ ಇಲ್ವಾ ಅಂತ ಕೇಳೋ ನೆಸಿಟಿ ಇಲ್ಲ, ನಿಮ್ಮ ಫಿಂಗರ್ ಟಿಪ್ಸಲ್ಲಿರುತ್ತೆ. ಬೆಳಿಗ್ಗೆ ನೀವು ಮೊಬೈಲ್ ತೊಗೊಂಡು ಹೋಗಿರ್ತೀರ, ಅಲ್ಲೇ ಚೆಕ್ ಮಾಡ್ಬೋದು. ಆದ್ದರಿಂದ ತಂದೆ ತಾಯಿಯವ್ರದ್ದು ಜವಾಬ್ದಾರಿ ಆಗ್ತದೆ. ಏನಂತ ಹೇಳಿದರೆ, ನಾವು ಎಷ್ಟು ಮಟ್ಟಿಗೆ ಸುರಕ್ಷಿತ ಇರೋ ವಾಹನನ ನಾವು ಸುರಕ್ಷಿತ ವಾಹನದಲ್ಲಿ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೀವಿ ಅಂತ ತಾವೂ
ಅಷ್ಟು ಪ್ರೀತಿಯಿಂದ ಬೆಳೆಸಿರೋ ಮಕ್ಕಳನ್ನ ತಾವು ನೋಡಿ ಕಳಿಸ್ಬೇಕಾಗ್ತದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಮಹಾಮಾರಿ ಡೆಂಗಿ ತೀವ್ರ ರೂಪ ತಾಳಿದೆ. ಭಯಾನಕ ಡೆಂಗಿ ಜ್ವರದ ಪ್ರಕರಣಗಳು ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಇದೀಗ ಮಾರಕ ಡೆಂಗಿ ರೋಗಕ್ಕೆ 2 ಬಾಲಕಿಯರು ಬಲಿಯಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಶಿವಲಿಂಗೇಗೌಡ ಭೇಟಿ ನೀಡಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಮಹಾಮಾರಿ ಡೆಂಗಿ ತೀವ್ರ ರೂಪ ತಾಳಿದೆ. ಭಯಾನಕ ಡೆಂಗಿ ಜ್ವರದ ಪ್ರಕರಣಗಳು ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಇದೀಗ ಮಾರಕ ಡೆಂಗಿ ರೋಗಕ್ಕೆ 2 ಬಾಲಕಿಯರು ಬಲಿಯಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಶಿವಲಿಂಗೇಗೌಡ ಭೇಟಿ ನೀಡಿದ್ದಾರೆ. ಅರಸೀಕೆರೆಯ ಜಯಚಾಮರಾಜೇಂದ್ರ ಸಾರ್ವಜನಿಕರ ಆಸ್ಪತ್ರೆಗೆ ಶಾಸಕ ಶಿವಲಿಂಗೇಗೌಡರು ಭೇಟಿ ನೀಡಿ ಡೆಂಗಿ ರೋಗದಿಂದ ಬಳಲುತ್ತಿರುವ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಶಾಸಕ ಶಿವಲಿಂಗೇಗೌಡರು ಅರಸೀಕೆರೆಯ ಜಯಚಾಮರಾಜೇಂದ್ರ ಸಾರ್ವಜನಿಕರ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸುವ ಜೊತೆಗೆ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದರು. ಡೆಂಗಿ ಜ್ವರದ ರೋಗಿಗಳಿಗೆ ಹೆಚ್ಚಿನ ನಿಗಾ ವಹಿಸಿ ಚಿಕಿತ್ಸೆ ನೀಡುವ ಜೊತೆಗೆ ಅವರು ಶೀಘ್ರ ಗುಣಮುಖರಾಗಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಸೂಚಿಸಿದರು. ಜೊತೆಗೆ ಆಸ್ಪತ್ರೆ ಸ್ವಚ್ಛತೆ ಕಾಪಾಡುವಂತೆ ವೈದ್ಯಾಧಿಕಾರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ತಿಮ್ಮರಾಜು ಜೆಸಿ, ಆಸ್ಪತ್ರೆ ಆಡಳಿತ ಅಧಿಕಾರಿ ನಾಗೇಶ್ ಹಾಗೂ ಆಸ್ಪತ್ರೆ ವೈದ್ಯರು, ನರ್ಸುಗಳು ಮತ್ತಿತರರು ಉಪಸ್ಥಿತರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಆ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು. ವಿಶೇಷ ಅಂದ್ರೆ ಕಿರಿಮಗಳ ಹುಟ್ಟುಹಬ್ಬ. ಹಾಗಾಗಿ ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಅಮ್ಮನಿಗೆ ಬಾಯಿ ಹೇಳಿ ಹೋದ ಮಗಳು ಕತ್ತಲಾಗುವಷ್ಟರಲ್ಲಿ ಶವವಾಗಿದ್ದಾಳೆ. ಇತ್ತ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲು ಕಾಯುತ್ತಿದ್ದ ತಂದೆ ತಾಯಿ ಮಗಳ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಅದೇನಾಯಿತು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ನುಜ್ಜುಗುಜ್ಜಾಗಿರುವ ಇಂಡಿಕಾ ಕಾರು, ರಕ್ತದ ಮಡುವಿನಲ್ಲಿ ಉಸಿರು ಚೆಲ್ಲಿರುವ ವಿದ್ಯಾರ್ಥಿನಿ, ಆಸ್ಪತ್ರೆ ಶವಾಗಾರದ ಬಳಿ ಕಣ್ಣೀರು ಹಾಕುತ್ತಿರೋ ಕುಟುಂಬ ಸದಸ್ಯರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯ ಬಳಿ ಇರುವ ಶವಾಗಾರದ ಮುಂದೆ. ಹೀಗೆ ತಮ್ಮ ಪ್ರೀತಿಯ ತಂದೆಯೊಂದಿಗೆ ಕ್ಯೂಟ್ ಆಗಿ ಫೋಟೋ ಕ್ಲಿಕ್ಕಿಸಿಕೊಳ್ತಿರೋ ಮುದ್ದಿನ ಹೆಣ್ಣು ಮಕ್ಕಳು. ಹಿರಿಮಗಳ ಹೆಸರು ದೀಪಿಕಾ, ಕಿರಿಮಗಳ ಹೆಸರು ರಕ್ಷಿತಾ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ನಿವಾಸಿಗಳು. ದೀಪಿಕಾ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ರೆ, ರಕ್ಷಿತಾ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ನಿಟ್ಟೆ ಮೀನಾಕ್ಷಿಯಲ್ಲಿ ಬಿಕಾಂ ವ್ಯಾಸಂಗ ಮಾಡುತ್ತಿದ್ಲ. ನಿನ್ನೆ ರಕ್ಷಿತಾಳ ಹುಟ್ಟುಹಬ್ಬ ಇದ್ದಿದ್ದರಿಂದ ಬೆಳಗ್ಗೆ ಕಾಲೇಜಿಗೆ ಹೋಗಿ ಬರ್ತೇನೆ ಎಂದು ಅಮ್ಮನಿಗೆ ಬಾಯ್ ಹೇಳಿ ಹೋದವಳು ರಾತ್ರಿ ಶವವಾಗಿದ್ದಾಳೆ. ಆದರೆ ಸಂಜೆ ಬಸ್ ಸಿಗಲಿಲ್ಲ ಅಂತ ಸ್ನೇಹಿತನ ಇಂಡಿಕಾ ಕಾರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ನಾಗಾರ್ಜುನ ಕಾಲೇಜು ಬಳಿ ಡಿವೈಡರ್ಗೆ ಡಿಕ್ಕಿಯಾಗಿ ರಕ್ಷಿತಾ ಸ್ಥಳದಲ್ಲಿ ದಾರುಣವಾಗಿ ಮೃತಪಟ್ಟಿದ್ದಾಳೆ. ಜನ್ಮದಿನದಂದೇ ಮಸಣ ಸೇರಿದ ಬಿಕಾಂ ವಿದ್ಯಾರ್ಥಿನಿ. ಹುಟ್ಟುಹಬ್ಬಕ್ಕಾಗಿ ಮನೆಗೆ ಬರುತ್ತಿದ್ದ ಯುವತಿ ದುರಂತ ಸಾವು. ಹೆದ್ದಾರಿಯಲ್ಲಿ ಕಾರು ಅಪಘಾತದಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿ. ಇತ್ತ ಮನೆಯಲ್ಲಿ ಮಗಳ ಬರ್ತ್ಡೇ ಮಾಡೋಣ ಅಂತ ಕಾಯುತ್ತಿದ್ದ ತಂದೆ ತಾಯಿಗೆ ಮಗಳ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಬಡಿದಿದೆ. ರಕ್ಷಿತಾ ಬೆಂಗಳೂರಿನ ನಿಟ್ಟೆ ಮೀನಾಕ್ಷಿ ಕಾಲೇಜಿನಲ್ಲಿ ಬಿಕಾಂ ವ್ಯಾಸಂಗ ಮಾಡ್ತಿದ್ಲ. ಕಾಲೇಜಿನಲ್ಲಿ ಲವಲವಿಕೆಯಿಂದ ಇರುತ್ತಿದ್ಲ. ಸಿಎ ಮುಗಿಸಿಕೊಂಡು ಉನ್ನತ ಹುದ್ದೆಗೆ ಸೇರುವ ಆಸೆ ಹೊಂದಿದ್ಲ.
ನಿನ್ನೆ ಹುಟ್ಟುಹಬ್ಬವಾಗಿದ್ದರಿಂದ ಸ್ನೇಹಿತರೊಂದಿಗೆ ಆಚರಿಸಿಕೊಂಡು ಸಂಜೆ ಮಳೆ ಮತ್ತು ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಸ್ನೇಹಿತನ ಇಂಡಿಕಾ ಕಾರಿನಲ್ಲಿ ಡ್ರಾಪ್ ಮಾಡಿಸಿಕೊಳ್ಳುವ ವೇಳೆ ಅಪಘಾತ ಸಂಭವಿಸಿದೆ. ಇಂದು ಪರೀಕ್ಷೆ ಬರೆದು ಪಾಸಾಗಬೇಕಾಗಿದ್ದ ರಕ್ಷಿತಾ ತನ್ನ ಜೀವನದ ಅಧ್ಯಾಯವನ್ನೇ ಮುಗಿಸಿ ಇಹಲೋಕ ಸೇರಿದ್ದಾಳೆ. ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಕೈ ತೊಳೆಯುವಂತಾಗಿದೆ. ಯಾಕೆ ಬರ್ತಾ ಇದ್ರು ಅಂದರೆ ಅವರು ಮನೆ ಇರೋದು ಹೊನ್ನೇನಹಳ್ಳಿ, ಅರ್ಥ ಆಯಿತು. ಹುಟ್ಟುಹಬ್ಬದ ಪ್ರಯುಕ್ತ ಟೈಮ್ ಆಯಿತು 6 ಗಂಟೆ, ಯಾವಾಗೂ ಬಸ್ ಬರೋದು ಬಂದಿದ್ದಾರೆ. ಫ್ರೆಂಡು ಜೊತೆಲಿದ್ದವರೇ ಕರ್ಕೊಂಡು ಬಂದು ಬೇಗ ಬರೋಣ 6 ಗಂಟೆಗೆ ಇಲ್ಲಿ ಕೇಕು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ನಮ್ಮ ಪಕ್ಕದ ಮನೆ, ನಮ್ಮ ಮಕ್ಕಳೇ. ಹಂಗಾಗಿ ಅವರ ತಾಯಿನ ಇವತ್ತಿಗೂ ನಾವು ರಾತ್ರಿಯಿಂದ ಇದು ಮಾಡೋಕ್ಕಾಗ್ತಾಯಿಲ್ಲ ಪಾಪ, ಅಷ್ಟು ನೋವು. ಈಗ ಅದಕ್ಕೆ ನಾವು ತೊಂದರೆಯಲ್ಲಿದ್ದೀವಿ. ಆಕ್ಸಿಡೆಂಟು ಮುಸ್ಸಂಜೆ ಮಳೆಯಲ್ಲಿ ಬರಬೇಕಾದ್ರೆ ಎಡಭಾಗದಲ್ಲಿ ಕೂತಿರ್ತಕ್ಕಂಥ ಒಂದು BCom ವಿದ್ಯಾರ್ಥಿ CA ಆಗಿದೆ, ತುಂಬ ರ್ಯಾಂಕ್ ಹೋಲ್ಡರು. ಇದು ತಡೆಯಲಾದ್ರೆ ನಾವು ನಮ್ಮ ಹುಡುಗಿ ಆಗೋದ್ರಿಂದ ಅಪಘಾತದಲ್ಲಿ ಸ್ಪಾಟ್ ಹೋಗ್ಬಿಟ್ಟಿದ್ದಾರೆ. ಕಾರು ಡಿವೆಂಡ್ರಮ್ಗೆ ಹೊಡೆದಿದೆ. ಆ ಮಂಜು ಹನಿ ಅದು ರಸ್ತೆ ಅಗಲೀಕರಣದಿಂದ ತೊಂದರೆ ಆಗಿದೆ. ಇದು ನಾನಾ ಆಕ್ಸಿಡೆಂಟ್ಗಳಾಗಿದೆ, ಅಪಘಾತಗಳಾಗಿದ್ದಾವೆ, ಸುಮಾರು ತೊಂದರೆಗಳಾಗ್ತಾನೇ ಇದ್ದಾವೆ. ಇದನ್ನು ರಾಷ್ಟ್ರೀಯ ಹೆದ್ದಾರಿಯವರು ಮಾಡ್ಬೋದು, ಟ್ರಾಫಿಕ್ ಪೊಲೀಸವ್ರು ಮಾಡ್ಬೋದು. ಎಲ್ಲರ ಗಮನಕ್ಕೂ ಇದು ಪತ್ರಕರ್ತರು ನೀವು ತಿಳಿಸ್ಕೊಡ್ಬೇಕಾಗಿ ನಮ್ಮಲ್ಲಿ ಸಂವಿಧಾನ. ಒಟ್ಟಾರೆ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಟುಕೊಂಡಿದ್ದ ತಂದೆ ತಾಯಿ ಒಬ್ಬ ಮಗಳನ್ನು ಕಳೆದುಕೊಂಡು ದುಃಖದಲ್ಲಿ ಮುಳುಗಿದ್ದಾರೆ. ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಅನೇಕ ಶಾಲಾ ಕಟ್ಟಡಗಳು ಶಿಥಿಲಾವಸ್ಥೆ ತಲುಪಿದ್ದು ಮಕ್ಕಳು ಆತಂಕದಲ್ಲಿಯೇ ಪಾಠ ಪ್ರವಚನ ಕೇಳುವಂತಾಗಿದೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುವಂತೆ ಜಾಗೃತಿ ಮೂಡಿಸುತ್ತಿರುವ ಸರ್ಕಾರ ಶಾಲಾ ಕಟ್ಟಡಗಳ ದುರಸ್ತಿಯತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡಿರುವುದು ಪೋಷಕರಲ್ಲಿಯೂ ಆತಂಕಕ್ಕೆ ಕಾರಣವಾಗಿದೆ. ಗುಡಿಬಂಡೆ ತಾಲೂಕಿನ ಅನೇಕ ಶಾಲಾ ಕಟ್ಟಡಗಳು ಶಿಥಿಲಾವಸ್ಥೆ ತಲುಪಿದ್ದು ಮಕ್ಕಳು ಆತಂಕದಲ್ಲಿಯೇ ಪಾಠ ಪ್ರವಚನ ಕೇಳುವಂತಾಗಿದೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವಂತೆ ಜಾಗೃತಿ ಮೂಡಿಸುತ್ತಿರುವ ಸರ್ಕಾರ ಶಾಲಾ ಕಟ್ಟಡಗಳ ದುರಸ್ತಿಯತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡಿರೋದು ಪೋಷಕರಲ್ಲಿಯೂ ಆತಂಕಕ್ಕೆ ಕಾರಣವಾಗಿದೆ. ಗುಡಿಬಂಡೆ ತಾಲೂಕಿನ ಒಟ್ಟು 15ಕ್ಕೂ ಹೆಚ್ಚು ಶಾಲಾ ಕಟ್ಟಡಗಳ ಗೋಡೆ, ಚಾವಣಿ ಸಂಪೂರ್ಣ ಹಾಳಾಗಿದೆ. ಕೆಲ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಸಮಸ್ಯೆಗಳ ಸರಮಾಲೆಯನ್ನು ಅನೇಕ ಸರ್ಕಾರಿ ಶಾಲೆಗಳು ಹೊದ್ದು ಮಲಗಿರುವ ಕಾರಣ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಗುಡಿಬಂಡೆ ತಾಲೂಕಿನಲ್ಲಿ ಒಟ್ಟು 65 ಪ್ರಾಥಮಿಕ, 29 ಹಿರಿಯ ಪ್ರಾಥಮಿಕ ಹಾಗೂ 12 ಪ್ರೌಢಶಾಲೆಗಳು ಸೇರಿ ಒಟ್ಟು 106 ಸರ್ಕಾರಿ ಶಾಲೆಗಳಿವೆ. 1ರಿಂದ 10ವರೆಗೆ ಒಟ್ಟು 4585 ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದರಲ್ಲಿ ಶಿಥಿಲಗೊಂಡು ಅಪಾಯದ ಸ್ಥಿತಿಯಲ್ಲಿರುವ 12 ಪ್ರಾಥಮಿಕ ಶಾಲಾ ಕೊಠಡಿಗಳು, 12 ಪ್ರೌಢಶಾಲಾ ಕೊಠಡಿಗಳು ಅಪಾಯದ ಅಂಚಿನಲ್ಲಿರುವ ಶಾಲೆಗಳಾಗಿವೆ. ಅಧಿಕ ಮಳೆ ಕಾರಣ ಪ್ರತಿ ವರ್ಷ ಕಟ್ಟಡಗಳ ನಿರ್ವಹಣೆ ಅನಿವಾರ್ಯ. ಆದರೆ ಸುಮಾರು ವರ್ಷ ಕಳೆದಿರುವ ಕಟ್ಟಡಗಳು ನಿರ್ವಹಣೆ ಇಲ್ಲದೆ ಈಗ ಶಿಥಿಲಾವಸ್ಥೆ ತಲುಪಿವೆ. ಕಟ್ಟಡಗಳ ದುರಸ್ತಿ, ನವೀಕರಣ, ಹೊಸ ಕೊಠಡಿ ನಿರ್ಮಾಣಕ್ಕೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ, ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಯೋಜನೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯ ವಿವಿಧ ಯೋಜನೆಯಡಿ ಅನುದಾನ ಮಂಜೂರಿಗೆ ಅವಕಾಶವಿದೆ. ಆದರೆ ಶಿಥಿಲಾವಸ್ಥೆ ಶಾಲಾ ಕಟ್ಟಡಗಳಿಗೆ ದುರಸ್ತಿ ಭಾಗ್ಯ ಮಾತ್ರ ದೊರಕಿಲ್ಲ. ಶಾಲಾ ಪ್ರಗತಿ ನಿರ್ವಹಣೆಗೆ ಗ್ರಾಮ ಪಂಚಾಯಿತಿ ಆಡಳಿತದ ಹೊಂದಾಣಿಕೆಯೊಂದಿಗೆ ಮಕ್ಕಳ ಪೋಷಕರ SDMC ಸಮಿತಿ ರಚಿಸಿದ್ದರೂ ಶಾಲೆಗಳು ಸಮಸ್ಯೆಯಿಂದ ಬಿಡುಗಡೆಗೊಂಡಿಲ್ಲ. ಅನೇಕ ಶಾಲಾ ಕಟ್ಟಡಗಳು ಸೋರುತ್ತಿವೆ. ಗೋಡೆ ಮೇಲೆ ಮಳೆ ನೀರು ಇಳಿದು ಅಪಾಯದ ಸ್ಥಿತಿ ಇದೆ. ಶಿಕ್ಷಕರಿಗೆ ಏಕಾಗ್ರತೆಯಿಂದ ಪಾಠ ಮಾಡುವುದು, ಮಕ್ಕಳಿಗೆ ಪಾಠ ಆಲಿಸುವುದು ಸಾಧ್ಯವಾಗುತ್ತಿಲ್ಲ. ಅನೇಕ ಶಾಲೆಗಳಲ್ಲಿ ಕುಡಿಯುವ ನೀರಿನ ಕೊರತೆ ಇದ್ದು ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಲ್ಲ. ಕೆಲ ಶಾಲೆಗಳಲ್ಲಿ ಸುಣ್ಣ ಬಣ್ಣವೂ ಇಲ್ಲವಾಗಿದೆ. SDMC ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಸರ್ಕಾರದ ಜೊತೆ ಗುದ್ದಾಡಿ ಮೂಲ ಸೌಕರ್ಯ ಪಡೆಯುವಂತಾಗಿದೆ.
ಮಕ್ಕಳ ಸೇರ್ಪಡೆಗೆ ಆಸಕ್ತಿ ಇದ್ದರೂ ಕೆಲ ಶಾಲೆಗಳಲ್ಲಿ ಮೂಲ ಸೌಕರ್ಯ ಇಲ್ಲದ ಕಾರಣಕ್ಕೆ ಪೋಷಕರು ಹಿಂಜರಿಯುತ್ತಿದ್ದಾರೆ. ಹಾಳು ಕೊಂಪೆಯಂತಿರುವ ಕೆಲ ಶಾಲಾ ಕಟ್ಟಡದಲ್ಲಿ ಮಕ್ಕಳು ಶೈಕ್ಷಣಿಕ ಭವಿಷ್ಯದ ಕನಸು ಕಾಣುವಂತಾಗಿದೆ. 5 ಶಾಲೆಯಲ್ಲಿ ಶೌಚಾಲಯಗಳು ಇಲ್ಲದೆ ವಿದ್ಯಾರ್ಥಿಗಳು ಬಯಲು ಪ್ರದೇಶದಲ್ಲಿ ಶೌಚಾಲಯಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಕ್ಷಣ ಇಲಾಖೆಗೆ ಸ್ವತಃ ಕಟ್ಟಡ ಇಲ್ಲ. ಈಗ ಪ್ರಸ್ತುತ ಶಾಲಾ ಕಟ್ಟಡದಲ್ಲಿ ಕಚೇರಿ ನಡೆಸುತ್ತಿದ್ದಾರೆ. ಶಿಕ್ಷಣ ಇಲಾಖೆಯ ಕಚೇರಿಯೇ ಶಿಥಿಲವಾಗಿದೆ. ಇನ್ನು ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿರಬೇಕು ಎಂದು ಊಹೆ ಮಾಡಬಹುದಾಗಿದೆ. ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಸರ್ಕಾರಿ ಶಾಲಾ ಕೊಠಡಿಗಳು, ಉತ್ತಮ ಗುಣಮಟ್ಟದ ಕೊಠಡಿಗಳು ನಿರ್ಮಾಣ ಮಾಡಲು ಜನಪ್ರತಿನಿಧಿಗಳು ಮುಂದಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಾಕಷ್ಟು ಬಾರಿ ಇಲ್ಲಿರ್ತಕ್ಕಂತಹ ನಮ್ಮ ಜನಪ್ರತಿನಿಧಿಗಳಿಗೂ ಹೇಳಿದ್ದೀವಿ, ಅಧಿಕಾರಿಗಳಿಗೂ ಹೇಳಿದ್ದೀವಿ, ತಾಲೂಕು ಮಟ್ಟದಲ್ಲಿ ನಮ್ಮ ಶಾಸಕರ ಗಮನಕ್ಕೆ ಕೂಡ ತಂದಿರ್ತೀವಿ. ಏನು ಅಂತಂದರೆ ಇಲ್ಲಿ BO ಆಫೀಸು ಸರಿಯಾಗಿಲ್ಲ. BO ಆಫೀಸನ್ನ ಸಪ್ರೇಟ್ ಮಾಡಬೇಕು, ಒಂದು ಆಫೀಸನ್ನು ತೆರಿಬೇಕು ಅಂತಂದ್ರೆ ಈಗಿನವರೆಗೂ ಕೂಡ ಅವ್ರ ಕೈಲಿ ಆಗಿಲ್ಲ ತೆಗಿಯೋದಕ್ಕೆ. ಅಲ್ಲಿ ಮಿಡ್ಲ್ ಸ್ಕೂಲಲ್ಲೇ ಮಾಡ್ತಾ ಇದ್ದಾರೆ ಹೊರತು ಅದನ್ನು ಸಪ್ರೇಟ್ ಮಾಡಬೇಕು ಅನ್ನೋದು ಯಾರ ಗಮನಕ್ಕೂ ಬರ್ತಾ ಇಲ್ಲ. ಬಟ್ ಅಧಿಕಾರಿಗಳ ಬೇಜವಾಬ್ದಾರಿತನ ಇವತ್ತು ಶಿಥಿಲ ವ್ಯವಸ್ಥೆಯಲ್ಲಿ ಇದೆ. ಬಿಲ್ಡಿಂಗ್ಗಳು, ಶಾಲಾ ಶಿಕ್ಷಣ ಇಲಾಖೆ ಏನಿದೆ ಎಲ್ಲ ಸ್ಕೂಲುಗಳಲ್ಲೂ ಕೂಡ ಶಿಥಿಲ ವ್ಯವಸ್ಥೆಯಲ್ಲಿರ್ತಕ್ಕಂಥ ರೂಮ್ಗಳು ಇದ್ದಾವೆ. ಮೇಲೆ ಈ ಮಳೆ ಜೋರಾಗಿ ಬಂದರೆ ನೆಮ್ಮಿಡಿದು ಎಲ್ಲ ಕೂಡ ಕಾಂಕ್ರೀಟು ಮೇಲೆ ಬೀಳ್ತಾ ಇದೆ. ಈ ಸರ್ಕಾರಿ ಇಲಾಖೆಗಳಲ್ಲಿ ಈ ರೀತಿ ಬೇಜವಾಬ್ದಾರ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕರು ಮೂರನೇ ಬಾರಿ ಆಯ್ಕೆಯಾಗಿದ್ದರೂ ಕೂಡ ಅದರ ಬಗ್ಗೆ ಗಮನ ಹರಿಸದೇ ಇರೋದು, ನಮ್ಮ ಜನಪ್ರತಿನಿಧಿಗಳು ಕಾಂಗ್ರೆಸ್ನ ಜನಪ್ರತಿನಿಧಿ MLA ಅವರ ಪರವಾಗಿ ಏನು ವಕಾಲತ್ ಮಾಡ್ತಾರೆ ಅವ್ರಿಗೂ ಕೂಡ ಈ ಬೇಜವಾಬ್ದಾರಿತನ ಸರಿ ಇಲ್ಲ ಅಂತೇಳಿ ನಮ್ಮ ಒಂದು ಇದು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ದೇವಾಲಯಕ್ಕೆ ಮೀಸಲಿಟ್ಟಿದ್ದ ಭೂಮಿಯಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಸಂಘದ ಭವನಕ್ಕೆ ತರಾತುರಿಯಲ್ಲಿ ಶಾಸಕ KY ನಂಜೇಗೌಡ ಮತ್ತು ಪುರಸಭೆ ಅಧಿಕಾರಿಗಳು ಗುದ್ದಲಿ ಪೂಜೆ ನೆರವೇರಿಸಿದ್ದು, ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು LLV ಲೇಔಟ್ ಮಾಲೀಕ P ನಾಗರಾಜ್ ಹೇಳಿದರು. ದೇವಾಲಯಕ್ಕೆ ಮೀಸಲಿಟ್ಟಿದ್ದ ಭೂಮಿಯಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಸಂಘದ ಭವನಕ್ಕೆ ತರಾತುರಿಯಲ್ಲಿ ಶಾಸಕ KY ನಂಜೇಗೌಡ ಮತ್ತು ಪುರಸಭೆ ಅಧಿಕಾರಿಗಳು ಗುದ್ದಲಿ ಪೂಜೆ ನೆರವೇರಿಸಿದ್ದು, ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು LLV ಲೇಔಟ್ ಮಾಲೀಕ P ನಾಗರಾಜ್ ಹೇಳಿದ್ರ. ಮಾಲೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ P ನಾಗರಾಜ್ ಮಾತನಾಡಿದ್ರ. ಮಾಲೂರು ಪಟ್ಟಣದ ಸರ್ವೆ ನಂಬರ್ 183ರಲ್ಲಿ 2 ಎಕರೆ 2 ಗುಂಟೆ ಭೂಮಿಯಲ್ಲಿ 1 ಎಕರೆ 12 ಗುಂಟೆ ಭೂಮಿಯನ್ನ ವಾಸೋಪಯೋಗಕ್ಕಾಗಿ 2003-4ರಲ್ಲಿ ಭೂ ಪರಿವರ್ತನೆಯಾಗಿದೆ. ಈ ಸ್ವತ್ತಿನಲ್ಲಿ ನಿವೇಶನ ವಿಂಗಡಿಸಿದ್ದು 30 ಗುಂಟೆ ಜಮೀನು ವಾಣಿಜ್ಯ ಉದ್ದೇಶಕ್ಕಾಗಿ, ಒಟ್ಟು 2 ಎಕರೆ 0.2 ಗುಂಟೆ ಜಮೀನು ವಾಸೋಪಯೋಗಕ್ಕಾಗಿ ಮತ್ತು ವಾಣಿಜ್ಯ ಉಪಯೋಗಕ್ಕೆ ಬಳಸಲು ಭೂ ಪರಿವರ್ತನೆ ಆದೇಶವನ್ನ ಹೊರಡಿಸಲಾಗಿದೆ. ಈ ಸ್ವತ್ತಿನಲ್ಲಿ ಮುನಿಸಿಪಲ್ ಖಾತೆ ಸಂಖ್ಯೆ 8668/28ರಲ್ಲಿ 30ಕ್ಕೆ 40 ಅಡಿಗಳ ಸ್ವತ್ತನ್ನ ದೇವಾಲಯದ ಉದ್ದೇಶಕ್ಕಾಗಿ ಬಿಟ್ಟಿದ್ದು, ಈ ಸ್ವತ್ತನ್ನ ದೇವಾಲಯದ ಉದ್ದೇಶಕ್ಕಾಗಿ ಸೀಮಿತವಾಗಿರುವ ಕಾರಣ ಈ ಸ್ಥಳದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಪತ್ರಕರ್ತರ ಭವನಕ್ಕೆ ಪುರಸಭೆ ಮುಖ್ಯಾಧಿಕಾರಿ, ಪುರಸಭೆ ಆಡಳಿತಾಧಿಕಾರಿ ಮತ್ತು ಶಾಸಕ KY ನಂಜೇಗೌಡ ತರಾತುರಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಈ ಭೂಮಿಗೆ ಸಂಬಂಧಪಟ್ಟ ದಾಖಲೆಯಲ್ಲಿ ಮತ್ತು ನಕ್ಷೆಯಲ್ಲಿ ದೇವಾಲಯಕ್ಕೆಂದು ಅಧಿಕೃತವಾಗಿ ಅನುಮೋದಿಸಿದ ಈ ಭೂಮಿ ಜಾಗ SLV ಲೇಔಟ್ ಮಾಲೀಕರ ಹೆಸರಿನಲ್ಲಿದೆ. ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಒತ್ತಡಕ್ಕೆ ಏಕಾಏಕಿ ಭೂಮಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿರುವುದು ಖಂಡನೀಯ ಎಂದರು. ಈ ಜಾಗವನ್ನ ದೇವಾಲಯಕ್ಕೆ ಮೀಸಲಿಟ್ಟಿದೆ. ಯಾವುದೇ ಸಂಘ ಸಂಸ್ಥೆಗಳಿಗೆ ಈ ಜಾಗ ನೀಡುವುದಿಲ್ಲ. ಅತಿಕ್ರಮಣ ಪ್ರವೇಶ ಮಾಡಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೇಲೆ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಏನಕ್ಕೆ ಅಂತ ಮೆನ್ಷನ್ ಮಾಡೋಕೆ ಇಲ್ಲಿ ಏನ್ ಮಾಡ್ತಾರೆ, ಕಾನೂನು ಪ್ರಕಾರ CS ಇಟ್ಬಿಟ್ಟಾಗ ಅದನ್ನ ಏನಕ್ಕೆ ಏನ್ ಮಾಡ್ಬೇಕು ಅಂತ ಯಾರು ಮೆನ್ಷನ್ ಮಾಡಲ್ಲ. ಇವ್ರು ಮಾಡ್ಕೊಬಿಡ್ತಾರೆ, ಇಲ್ಲಿ ಏನೋ ಮಾಡ್ಕೊಬಿಡ್ತಾರೆ, ಅದು ಬಿಡಿ ನಿಮ್ಗೆಲ್ಲ ಗೊತ್ತಿರೋದು. ಬಟ್ ಇಲ್ಲಿ ನಾವು ಪರ್ಪಸ್ ಆಗಿ ಮೆನ್ಷನ್ ಮಾಡಿ ಕೊಟ್ಟಿದ್ದೀವಿ. ಒಂದು ಉದ್ಯಾನಕ್ಕಾಗಿ, ಒಂದು ದೇವಸ್ಥಾನಕ್ಕೆ ಅಂತ ಒಂದು ಮಾಡಿದ್ವಿ. ಉದ್ಯಾನಕ್ಕಾಗಿ ಮೀಸಲಿಟ್ಟಿದ್ರಲ್ಲಿ ಟ್ಯಾಂಕ್ ಏನೋ ಮಾಡಿದ್ರೆ ಮುನ್ಸಿಪಾಲಿಟಿ ಮಾಡ್ಕೊಂಡು ನಮ್ದೇನೋ ಅಬ್ಜೆಕ್ಷನ್ ಇಲ್ಲ. ದೇವಸ್ಥಾನಕ್ಕೆ ಅಂತ ಇಟ್ಟಿರೋ ಜಾಗದಲ್ಲಿ ದೇವಸ್ಥಾನನೇ ಮಾಡಬೇಕು. ನಾವು ಅದನ್ನೇ ಕೇಳ್ತಾರೆ, ಬೇರೆ ಇನ್ನೇನು ಕೇಳ್ತಾ ಇಲ್ಲ. ಸರ್ ಎಚ್ಚರಿಕೆ ಆವಾಗಲೇ ಆಲ್ರೆಡಿ ಲೆಟರ್, DC ಲೆಟರ್ ಕೊಟ್ಟಿದ್ವಿ, ಎಲ್ರಿಗೂ ಲೆಟರ್, ಮುನ್ಸಿಪಾಲಿಟಿ ಲೆಟರ್ ಕೊಟ್ಟಿದ್ವಿ, ಎಲ್ರಿಗೂ ಲೆಟರ್ ಕೊಟ್ಟಿವಿ, ಸುಮ್ಮನೆ ಆದ್ರು. ಎಚ್ಚರಿಕೆ ಕೊಡೋದು ಏನಿದೆ, ನಮ್ಮ ಸೈಡ್ ದೇವಸ್ಥಾನ ಇದೆ, ದೇವಸ್ಥಾನ ಕಟ್ಟಿದ್ರೆ ನಮ್ಗೆ ಎಚ್ಚರಿಕೆ ಏನಿದೆ. ಈಗ ಬಂದಿದ್ರೆ ಈಗ ನಾವು ಎಚ್ಚರ ಆಗಿದ್ದೀವಿ.
ಈಗ ಯಾರೇ ಬಂದು ಈಗ ದೇವಸ್ಥಾನ ಕಟ್ಟೆ ಅಂತ ಬಂದು ಅವ್ರನ್ನ ಟ್ರಸ್ಟ್ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಒಂದು ದೇವಸ್ಥಾನ ಮಾಡೋಣ ಅಂದ್ರೆ ನಮ್ದು ಇದಿರುತ್ತೆ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ನಾವು ಸಹಾಯ ಮಾಡ್ತೀವಿ, ಇಲ್ಲ ನಾವೇ ಕಟ್ತೀವಿ ದೇವಸ್ಥಾನ, ಎಲ್ಲರೂ ಸಹಾಯ ಮಾಡಿ. ದೇವಸ್ಥಾನ ನಮ್ದ್ರಲ್ಲಿ ಪಬ್ಲಿಕ್ CS ಸೈಡ್ ಬಿಟ್ಟಿರೋ ದೇವಸ್ಥಾನಕ್ಕೆ ಅಂತ, ದೇವಸ್ಥಾನ ಯಾರು ಬೇಕಾದ್ರೂ ಮಾಡಲಿ. ಮುನ್ಸಿಪಾಲಿಟಿ ಅವ್ರು ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ, ಅರ್ಜಿ ಕೊಡಿ ಸರ್, ಅರ್ಜಿ ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರ್ಜಿ ಕೊಟ್ಟು ಬಂದಿದ್ದೀನಿ, ಅರ್ಜಿ ಕೊಟ್ಟು ಟಪಾಲಲ್ಲಿ ಅರ್ಜಿ ಕೊಟ್ಟು ಸೀಲ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಅವ್ರು ಏನ್ ತಗೋದ್ರು ನೋಡೋಣ, ಕ್ರಮ ತಗೊಂಡು ನೋಡ್ತಾರೆ. ಇಲ್ಲಾಂದ್ರೆ ನಾನು ಡೈರೆಕ್ಟ್ ಕೋರ್ಟ್, ನ್ಯಾಯಾಲಯ ಇದೆ ಇವತ್ತು, ನ್ಯಾಯಾಲಯ ತುಂಬಾ ಸ್ಟ್ರಾಂಗ್ ಇದೆ, ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ನಾವು ಯಾರಿಗೂ ಏನು ಮಾತಾಡೋಲ್ಲ, ನ್ಯಾಯಾಲಯಕ್ಕೆ ಹೋಗ್ತೀವಿ, ನ್ಯಾಯಾಲಯದಲ್ಲಿ ಕೇಸ್ ಫೈಲ್ ಮಾಡ್ತೀವಿ. ಅದೇನಿದ್ರೆ ನ್ಯಾಯಾಲಯದಲ್ಲಿ ಏನ್ ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ಅದ್ರಲ್ಲಿ ಬೇರೆ ಏನು ಮಾತೇ ಇಲ್ಲ. ಎಲ್ಲರನ್ನೂ ಪಾರ್ಟಿ ಮಾಡ್ತೀವಿ, ಚೀಫ್ ಆಫೀಸರ್ ಮಾಡ್ತೀವಿ, ತಹಶೀಲ್ದಾರ್ ಮಾಡ್ತೀವಿ, DC ಮಾಡ್ತೀವಿ, ಇನ್ಕ್ಲೂಡಿಂಗ್ MLA ಶಾಸಕರನ್ನು. ಯಾಕಂದ್ರೆ ಇವತ್ತು ಹೋಗಿ ಭೂಮಿ ಪೂಜೆ ಬಂದವರೆ ಶಾಸಕರನ್ನು ಸೇರಿಸಿ ಕೇಸ್ ಫೈಲ್ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಪ್ರವೀಣ್, ನಿತಿನ್ ಇನ್ನೂ ಹಲವರು ಹಾಜರಿದ್ರ. MP ಪ್ರಕಾಶ್, CTV ನ್ಯೂಸ್, ಮಾಲೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಸತತ ಬರದಿಂದ ತತ್ತರಿಸಿರುವ ಬಾಗೇಪಲ್ಲಿ ಪಟ್ಟಣದಲ್ಲಿ ಸ್ವಚ್ಛತೆಗೂ ಬರ ಎದುರಾಗಿದೆ.
ಪಟ್ಟಣದ ಬಹುತೇಕ ಎಲ್ಲಾ ವಾರ್ಡುಗಳಲ್ಲಿಯೂ ಕಸ ಕೊಳೆತು ನಾರುತ್ತಿದ್ದರೂ ಅದನ್ನ ತೆರವು ಮಾಡಲು ಪುರಸಭೆ ಮುಂದಾಗದ ಕಾರಣ ದುರ್ವಾಸನೆ ಬೀರುತ್ತಿದೆ. ಕೊಳೆತ ಕಸ ಬೀರುತ್ತಿರುವ ದುರ್ನಾತ ಸಹಿಸಲಾರದ ನಾಗರಿಕರು ಪುರಸಭೆಗೆ ಪ್ರತಿನಿತ್ಯ ಹಿಡಿ ಶಾಪ ಹಾಕುತ್ತಿದ್ದಾರೆ. ಸತತ ಬರದಿಂದ ತತ್ತರಿಸುತ್ತಿರುವ ಬಾಗೇಪಲ್ಲಿ ಪಟ್ಟಣದಲ್ಲಿ ಸ್ವಚ್ಛತೆಗೂ ಬರ ಎದುರಾಗಿದೆ. ಪಟ್ಟಣದ ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿಯೂ ಕಸ ಕೊಳೆತು ನಾರುತ್ತಿದ್ದರೂ ಅದನ್ನು ತೆರವು ಮಾಡಲು ಪುರಸಭೆ ಮುಂದಾಗದ ಕಾರಣ ದುರ್ವಾಸನೆ ಬೀರುತ್ತಿದೆ. ಕೊಳೆತ ಕಸ ಬೀರುತ್ತಿರುವ ದುರ್ನಾತ ಸಹಿಸಲಾರದ ನಾಗರಿಕರು ಪುರಸಭೆಗೆ ಪ್ರತಿನಿತ್ಯ ಶಾಪ ಹಾಕುತ್ತಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ 14ನೇ ವಾರ್ಡ್ನ ಅಂಬೇಡ್ಕರ್ ನಗರದ ರಸ್ತೆಯಲ್ಲಿ ಕಸದ ರಾಶಿ ಕೊಳೆತು ಗಬ್ಬು ವಾಸನೆ ಬರುತ್ತಿದೆ. ಹೀಗೆ ನಾರುತ್ತಿರುವ ಕಸವನ್ನು ತೆರವುಗೊಳಿಸಬೇಕಾದ ಪುರಸಭೆ ನಿರ್ಲಕ್ಷ್ಯ ವಹಿಸುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಕಸದ ರಾಶಿಗಳು ಸ್ಥಳದಲ್ಲಿಯೇ ಕೊಳೆಯುತ್ತಿವೆ. ಇದರಿಂದ ಸೊಳ್ಳೆ ಸೇರಿದಂತೆ ಇತರೆ ಕೀಟಗಳು ಉಲ್ಬಣವಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದ್ದು ನಾಗರಿಕರು ಭೀತಿಯಲ್ಲಿಯೇ ಜೀವನ ಸಾಗಿಸುವಂತಾಗಿದೆ. ರಸ್ತೆಯ ಪಕ್ಕದಲ್ಲಿ ಹಾಕುವ ಕಸವನ್ನು ತೆರವುಗೊಳಿಸಬೇಕಾಗಿರುವ ಪುರಸಭೆ ಇಲ್ಲಿ ಟ್ರ್ಯಾಕ್ಟರ್ ಮೂಲಕ ಕಸವನ್ನು ಗುಡ್ಡೆಗಳನ್ನಾಗಿ ಹಾಕುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕಸದ ರಾಶಿಗಳು ಕೊಳೆತು ನಾರುತ್ತಿರುವ ಕಾರಣ ಸುತ್ತಮುತ್ತಲ ಜನರ ನೆಮ್ಮದಿ ಹಾಳಾಗಿದೆ. ಮಕ್ಕಳು ವೃದ್ಧರು ಹೊರಬರಲೇ ಹೆದರುವಂತಾಗಿದೆ. ಸೊಳ್ಳೆಗಳ ಕಾಟ ತೀವ್ರವಾಗಿದ್ದು ದುರ್ನಾತದ ಕಾರಣ ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಮಕ್ಕಳು ಕೆಟ್ಟ ವಾಸನೆಯಿಂದ ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಇತ್ತೀಚೆಗೆ ಡೆಂಗಿ ಜ್ವರ ಹೆಚ್ಚಾಗುತ್ತಿದ್ದು ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ನಾಗರಿಕರು ಬದುಕುವಂತಾಗಿದೆ. ಕಸ ತೆರವು ಮಾಡುವಂತೆ ಪುರಸಭೆಗೆ ಪದೇ ಪದೇ ಮನವಿ ಮಾಡಿದರೂ ಉಪಯೋಗವಾಗಿಲ್ಲ. ಮಕ್ಕಳು ಸಾಂಕ್ರಾಮಿಕ ರೋಗ ಭೀತಿ ಎದುರಿಸುತ್ತಿದ್ದಾರೆ ಎಂದು ಪರಿಪರಿಯಾಗಿ ಬೇಡಿಕೊಂಡರೂ ಪುರಸಭೆ ಸಿಬ್ಬಂದಿ ಇತ್ತ ಗಮನ ಹರಿಸುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಕಾಡಿದರೆ ಅದಕ್ಕೆ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೇ ನೇರ ಹೊಣೆಯಾಗಲಿದ್ದಾರೆ ಎಂದು ಈ ಪ್ರದೇಶದ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಬಳಿ ಕೆಐಎಡಿಬಿ ವಶಪಡಿಸಿಕೊಳ್ಳುತ್ತಿರುವ ರೈತರ ಜಮೀನಿಗೆ ನ್ಯಾಯಯುತ ಪರಿಹಾರ ನೀಡುವಲ್ಲಿ ಕೆಐಎಡಿಬಿ ಅಧಿಕಾರಿಗಳು ವಿಫಲರಾಗಿದ್ದು ರೈತರು ನಡೆಸುತ್ತಿರುವ ಹೋರಾಟ 175ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಕೆಐಎಡಿಬಿ ಅಧಿಕಾರಿಗಳು ರೈತರಿಗೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಬಳಿ ಕೆಐಎಡಿಬಿ ವಶಪಡಿಸಿಕೊಳ್ಳುತ್ತಿರುವ ರೈತರ ಜಮೀನಿಗೆ ನ್ಯಾಯಯುತ ಪರಿಹಾರ ನೀಡುವಲ್ಲಿ ಕೆಐಎಡಿಬಿ ಅಧಿಕಾರಿಗಳು ವಿಫಲರಾಗಿದ್ದು ರೈತರು ನಡೆಸುತ್ತಿರುವ ಹೋರಾಟ 175ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಕೆಐಎಡಿಬಿ ಅಧಿಕಾರಿಗಳು ರೈತರಿಗೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಸರ್ಕಾರದ ಎಸ್ಆರ್ ಬೆಲೆ ಆಧಾರದ ಮೇಲೆ ಭೂದರ 1:4 ನಿಗದಿ ಮಾಡಿ ರೈತರನ್ನು ಉಳಿಸಿ ಎಂದು ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಹರೀಶ್ ಗೌಡ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದರು. ತಾಲೂಕಿನ ಕೊನಘಟ್ಟದಿಂದ ತಾಲೂಕು ಕಚೇರಿ ಮುತ್ತಿಗೆ ಹಾಕಲು ಟ್ರ್ಯಾಕ್ಟರ್ ಮೂಲಕ ರ್ಯಾಲಿಯಲ್ಲಿ ಆಗಮಿಸಿದ ಬಳಿಕ ತಾಲೂಕು ಕಚೇರಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತರು, ತಮ್ಮ ಜೀವನಕ್ಕಾಗಿ ಕಳೆದ 175 ದಿನಗಳಿಂದ ಸತತವಾಗಿ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ರೀತಿಯ ಪರಿಹಾರ ನೀಡದ ಅಧಿಕಾರಿಗಳು ನಮ್ಮಲ್ಲಿರುವುದು ವಿಪರ್ಯಾಸ. ರೈತರು ತಮ್ಮ ಭೂಮಿಯನ್ನು ಮಾರಾಟ ಮಾಡುತ್ತಿಲ್ಲ, ಅದು ಒಂದು ರೀತಿಯ ದಾನ ಮಾಡಿದಂತೆ. ಅದನ್ನು ಅಧಿಕಾರಿಗಳು ಅರಿತು ರೈತರ ಪರ ನಿಲ್ಲಬೇಕಿದೆ. ಅಧಿಕಾರಿಗಳ ಧೋರಣೆ ಬಗ್ಗೆ ಕೇಂದ್ರ ಉಕ್ಕು ಮತ್ತು ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಅವರು ಬೆಂಬಲವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕೆಐಎಡಿಬಿ ಭೂ ಪರಿಹಾರ ಧನ ವಿತರಣೆಯಲ್ಲಿ ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ನಮ್ಮ ರೈತರ ನಿಯೋಗ ಅವರನ್ನು ಸಂಪರ್ಕಿಸಿದ ದಿನವೇ ಕೆಐಎಡಿಬಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿ ಹೇಳಿ ರೈತರಿಗೆ ಉತ್ತಮ ಬೆಲೆ ನೀಡುವಂತೆ ತಿಳಿಸಿದ್ದಾರೆ ಎಂದರು. ಕೊನಘಟ್ಟ ರೈತ ಮುಖಂಡ ಆನಂದ್ ಮಾತನಾಡಿ, ಸರ್ಕಾರದ ಮಾನದಂಡಗಳನ್ನು ಉಲ್ಲಂಘಿಸಿ ಭೂದರ ನಿಗದಿ ಮಾಡಿರುವ ಹಿನ್ನೆಲೆ ರೈತರು ಕೆಐಎಡಿಬಿ ಅಧಿಕಾರಿಗಳ ವಿರುದ್ಧ ಸತತ 175 ದಿನಗಳಿಂದ ಹೋರಾಟ ಮಾಡುತ್ತಿದ್ದೇವೆ.
ನಮ್ಮ ಹೋರಾಟದಿಂದ ರೈತರ ಪ್ರತಿ ಎಕರೆ ಭೂಮಿಗೆ ಕೆಐಎಡಿಬಿ ಅಧಿಕಾರಿಗಳು 20 ಲಕ್ಷ ರು ಅಧಿಕ ಮೊತ್ತ ಘೋಷಣೆ ಮಾಡಿರುವುದು ನಮ್ಮ ಯಶಸ್ಸಿಗೆ ಪೂರಕವಾಗಿದೆ ಎಂದರು. ಆದರೆ ಇದು ವೈಜ್ಞಾನಿಕವಾಗಿಲ್ಲ. ಕಾನೂನಾತ್ಮಕವಾಗಿಯೇ ಸರ್ಕಾರದ ಮಾನದಂಡಗಳ ಪ್ರಕಾರ 1:4 ದರಕ್ಕೆ ಒತ್ತಾಯಿಸಿ ಹೋರಾಟ ಮಾಡುತ್ತಿದ್ದೇವೆ. ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ನೀಡಿ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದರು. ನಾವು 175 ದಿನದಿಂದನೂ ಅನಿರ್ದಿಷ್ಟಾವಧಿ ಧರಣಿ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ಹೋರಾಟ ಮಾಡ್ಕೊಂಬಂದು ನಾವು ನ್ಯಾಯಯುತ ಬೆಲೆ, ನೀವು ಮಾಡಿರೋ ಬೆಲೆ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಹೋರಾಟ ಮಾಡ್ಕೊಂಬಂದಿದ್ದೀರಿ. ಇವತ್ತು ನಾವು ಸಾಂಕೇತಿಕವಾಗಿ ಟ್ರ್ಯಾಕ್ಟರ್ಗಳಲ್ಲಿ ಬಂದು ತಹಶೀಲ್ದಾರ್ಗೂ ಮತ್ತು ಎ.ಸಿಗೂ ಉಪ ನೋಂದಣಾಧಿಕಾರಿಗಳಿಗೂ ನಾವು ಮೆಮೊರಂಡಮ್ ಕೊಡಬೇಕು ಅಂತ ನಾವು ಬಂದು ಸಲ್ಲಿಸಿದ್ದೀವಿ. ಸಲ್ಲಿಸಿರೋ ಉದ್ದೇಶ ಏನು ಅಂತಂದರೆ, ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಭೂದರ ಹೆಚ್ಚುವರಿ ಮಾಡಬೇಕು ಅಂತ ವಿಚಾರದಾಗ ನಮ್ಮ ಸಭೆ ಕರೆದಾಗ ಅವರು ಸಭೆಯಲ್ಲಿ 2022 ನೋಟಿಫಿಕೇಷನ್ ಏನಾಗಿತ್ತು ಅದ್ರ ಹಿಂದಿನ 3 ವರ್ಷದ ಹಿಂದಿನ ಒಂದು ಮಾರುಕಟ್ಟೆ ಬೆಲೆಯನ್ನು ನಾವು ಕನ್ಸಿಡರ್ ಮಾಡ್ತೀರಿ ಅಂತ ಹೇಳಿ ಅವರು ಸಭೆಯಲ್ಲಿ ತಿಳಿಸಿದ್ರು. ಆ ತಿಳಿಸ್ತಲ್ಲಿ ಅವರೇನು ಮಾಡಿದ್ದಾರೆ, ಸರಾಸರಿ 52 ಲಕ್ಷಕ್ಕೆ ನಿಗದಿ ಮಾಡಿದ್ದಾರೆ. 3 ವರ್ಷದ ಒಂದು ಮಾರುಕಟ್ಟೆ ಬೆಲೆಯನ್ನು ತೊಗೊಂಡು 52 ಲಕ್ಷ ಅಂತ ಫಿಕ್ಸ್ ಮಾಡ್ಯವ್ರೆ. ಮಾನ್ಯ ಚೀಫ್ ಸೆಕ್ರೆಟರಿಯವರು ಸೆಲ್ವಕುಮಾರ್ಗೂ ಮತ್ತು ಮಹೇಶ್ ಅವ್ರಿಗೂ, ಬಾಳಪ್ಪನವ್ರಿಗೂ, KDB ಸಚಿವರಾದಂಥ MB ಪಾಟೀಲ್ ಅವ್ರಿಗೂ ಸಹ ಲಿಖಿತ ಮೂಲಕ ನಾವು ಸಲ್ಲಿಸಿ ನೋಡಿ ಸರ್, ನೀವು ಮಾಡಿರೋದು, ಜಿಲ್ಲಾಧಿಕಾರಿಗಳು ಮಾಡಿರೋದು ಸರಿ ಇಲ್ಲ, ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಾವು ಮಾಡಬೇಕು ಅಂತ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 133ನೇ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ನಂಜನಗೂಡಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಎಂದು ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿಯ ತಾಲೂಕು ಉಪಾಧ್ಯಕ್ಷ ಮುಳ್ಳೂರು ಮಹೇಂದ್ರ ಹೇಳಿದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 133ನೇ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ನಂಜನಗೂಡಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಎಂದು ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿಯ ತಾಲೂಕು ಉಪಾಧ್ಯಕ್ಷ ಮುಳ್ಳೂರು ಮಹೇಂದ್ರ ತಿಳಿಸಿದರು. ನಂಜನಗೂಡು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಯುವಕರ ಸಂಘಟನೆಗಳ ಒಕ್ಕೂಟದಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಆಯೋಜನೆ ಮಾಡಲಾಗಿದ್ದು, ನಮ್ಮ ನಡೆ ಸಮಾನತೆಯ ಕಡೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಂಜನಗೂಡಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ಎಂದರು. RP ರಸ್ತೆಯ ಮೂಲಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದವರೆಗೆ ಮೆರವಣಿಗೆ ಮಾಡಲಾಗುತ್ತದೆ. ಮೆರವಣಿಗೆಗೆ ವಿವಿಧ ಜಾನಪದ ಕಲಾ ತಂಡಗಳು ಭಾಗವಹಿಸಲಿವೆ. ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ವೇದಿಕೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ, K ವೆಂಕಟೇಶ್, ಸಂಸದರಾದ ಸುನೀಲ್ ಬೋಸ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ತಾಲೂಕಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಮನವಿ ಮಾಡಿದರು. ಇದೇ ತಿಂಗಳು ಜುಲೈ 10ನೇ ತಾರೀಕಿನಂದು ನಂಜನಗೂಡು ತಾಲೂಕು ಮಟ್ಟದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘಗಳ ಒಕ್ಕೂಟದ ವತಿಯಿಂದ ನಂಜನಗೂಡಿನಲ್ಲಿ ಸಮಾನತೆಯೆಡೆಗೆ ನಮ್ಮ ನಡಿಗೆ ಎಂಬ ವಿನೂತನ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಆಚರಣೆ ಮಾಡಬೇಕೆಂದು ಒಕ್ಕೂಟ ಸಂಘಗಳಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವನ್ನು ನಂಜನಗೂಡು ಮಾನ್ಯ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ ಐತಿಹಾಸಿಕ ಕಾರ್ಯಕ್ರಮ ಎಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಹಿಂದೆಂದೂ ಮಾಡಿಲ್ಲದಂಥ ಒಂದು ದೊಡ್ಡ ವಿನೂತನ ಕಾರ್ಯಕ್ರಮ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆತಂದು ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಅಂಬೇಡ್ಕರ್ ಯುವಕ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಹುಟ್ಟುಹಬ್ಬ ಎಂದರೆ ಅದ್ದೂರಿಯಾಗಿ ಆಚರಿಸಿಕೊಳ್ಳೋರೇ ಹೆಚ್ಚ.
ಆದರೆ ಇಲ್ಲೊಬ್ಬ ವಕೀಲರು ತಾವು ಓದಿದ ಕಾಲೇಜು ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಂವಿಧಾನ ಓದು ಪುಸ್ತಕ ವಿತರಿಸುವ ಮೂಲಕ ಸಂವಿಧಾನದ ಅರಿವು ಮೂಡಿಸಲು ಮುಂದಾಗಿದ್ದು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿರುವುದು ವಿಶೇಷ. ಹುಟ್ಟುಹಬ್ಬ ಎಂದರೆ ಅದ್ದೂರಿಯಾಗಿ ಆಚರಿಸಿಕೊಳ್ಳೋರೇ ಹೆಚ್ಚು. ಆದರೆ ಇಲ್ಲೊಬ್ಬ ವಕೀಲರು ತಾವು ಓದಿದ ಕಾಲೇಜು ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಂವಿಧಾನ ಓದು ಪುಸ್ತಕ ವಿತರಿಸುವ ಮೂಲಕ ಸಂವಿಧಾನದ ಅರಿವು ಮೂಡಿಸಲು ಮುಂದಾಗಿದ್ದು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿರುವುದು ವಿಶೇಷ. ವಕೀಲರು ಹಾಗೂ ನಗರಸಭಾ ಸದಸ್ಯರಾದ ಆರ್ ಮಠಮಪ್ಪ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಸಮಾನ ಮನಸ್ಕರ ವೇದಿಕೆ ಮೂಲಕ ತಮ್ಮದೇ ಆದ ತಂಡ ಕಟ್ಟಿಕೊಂಡು ಸಾಮಾಜಿಕ ಸೇವೆ ಮಾಡುತ್ತಿರುವ ಮಠಮಪ್ಪ ಅವರು ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಸರ್ಕಾರಿ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದುಕೊಂಡು ಪಕ್ಕದಲ್ಲಿಯೇ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಈ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ್ದ ಮಠಮಪ್ಪ ಅವರು ಬೆಂಗಳೂರಿನಲ್ಲಿ ತಮ್ಮ ವೃತ್ತಿಪರ ವ್ಯಾಸಂಗ ಮಾಡಿದರು. ಹುಟ್ಟುಹಬ್ಬದ ದಿನ ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕಿಕೊಂಡು ಅದರ ಸವಿ ನೆನಪಿಗಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಸಂವಿಧಾನ ಓದು ಪುಸ್ತಕದ ಪ್ರತಿಗಳನ್ನು ಕೊಡುಗೆಯಾಗಿ ನೀಡಿ ತಾವು ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪ್ರತಿ ವಿತರಿಸಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಮೂಲಕ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ವಿದ್ಯಾರ್ಥಿ ನಿಲಯದಲ್ಲಿ ಸಂವಿಧಾನ ಪ್ರತಿ ವಿತರಣೆಗೂ ಮುನ್ನ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡಲಾಯಿತು. ಸಂವಿಧಾನದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು. ಪ್ರತಿ ವರ್ಷವೂ ಕೂಡ ನಾವೆಲ್ಲ ಸ್ನೇಹಿತರು ಕೂಡ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ವಿಭಿನ್ನ ಶೈಲಿಯಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ಅಂದರೆ ಕೇಕ್ ಕಟ್ ಮಾಡಿ ಆಡಂಬರವಾಗಿ ನಾವು ಒಂದು ಪಾರ್ಟಿ ಇನ್ನೊಂದು ಆ ಥರ ಮಾಡ್ಕೊಳ್ತಕ್ಕಂಥ ನಮಗೆ ಅವತ್ತು ಅಷ್ಟೇ ಇಲ್ಲ. ಆದರೆ ಪ್ರತಿ ನಾವು ಹುಟ್ಟುಹಬ್ಬಕ್ಕೂ ಕೂಡ ನಾವೆಲ್ಲ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ನಮ್ಮ ಸಮಾನ ಮನಸ್ಕರು ಎಲ್ಲರೂ ನಾವೆಲ್ಲ ಸೇರಿಕೊಂಡು ಈಗಾಗಲೇ ನಿಮಗೂ ಗೊತ್ತಿರುತ್ತೆ, ಪ್ರತಿ ವರ್ಷವೂ ಕೂಡ ನಾವು ಶಾಲೆಗಳ ಆಯ್ಕೆ ಮಾಡಿಕೊಂಡು ಅಲ್ಲಿ ಮಕ್ಕಳಿಗೆ ವಿದ್ಯಾಕಲಿಕೆ ಪುಸ್ತಕಗಳನ್ನು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಬ್ಯಾಗ್ಸ್ ಕೊಡ್ತಕ್ಕಂಥದ್ದು ಮತ್ತು ಅಲ್ಲಿ ಏನು ನೀಡೆಡ್ ಇದೆ ಅದನ್ನೆಲ್ಲ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಸೇವೆಯನ್ನು ನಿರಂತರವಾಗಿ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ತಾವು ಕೇಳಿರೋ ಪ್ರಶ್ನೆ ಅಂತೆ, ಇವತ್ತು ನಾವು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂದರೆ ಇಲ್ಲಿ ನಾನು ಇಲ್ಲೇ ಮುನ್ಸಿಪಲ್ ಕಾಲೇಜಲ್ಲಿ 93-94 ನಾನು PUಗೆ ಇಲ್ಲೇ ಅಡ್ಮಿಷನ್ ಆಗಿ ಮತ್ತು ಇದೇ ಹಾಸ್ಟೆಲಲ್ಲಿ ನಾನು JBM ಹಾಸ್ಟೆಲಲ್ಲೇ ನಾನು ಓದಿರ್ತಕ್ಕಂಥದ್ದು. ಸಂಪೂರ್ಣವಾಗಿ PUC ಮತ್ತು ಡಿಗ್ರಿ ಎರಡನ್ನೂ ಕೂಡ ನಾನು ಇಲ್ಲೇ ಓದಿ ಇಲ್ಲೇ ಪಾಸ್ ಮಾಡಿ ಮತ್ತು ಲಾ ಓದೋದಕ್ಕೆ ಬೆಂಗಳೂರಿಗೆ ಹೋದೆ ನಾನು. ಎಲ್ಲರೂ ಕೂಡ ಇಲ್ಲೇ ಓದಿರೋದು. ಹಾಗಾಗಿ ಇಲ್ಲಣ್ಣ ನಾವು ಅಲ್ಲೇ ಹೋಗಿ ಬುಕ್ಸನ್ನು ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಜೊತೆಗೆ ನಮ್ಮ ಬುದ್ಧ ಫೌಂಡೇಶನ್, ಗೌತಮ ಬುದ್ಧ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಹಿತೈಷಿಗಳಾಗಿರ್ತಕ್ಕಂಥ ಮಂಚಿನಬೆಲೆ ಗಂಗರಾಜ್ ಅವರು. ಇನ್ನು ಈ ಸಂದರ್ಭದಲ್ಲಿ ಸಮಾನ ಮನಸ್ಕರ ವೇದಿಕೆ ಪದಾಧಿಕಾರಿಗಳು, ಮಠಮಪ್ಪನವರ ಸ್ನೇಹಿತರು ಮತ್ತಿತರರು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನೀಟ್ ಹಗರಣದ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಕನಸನ್ನ ನುಚ್ಚು ನೂರು ಮಾಡಿದೆ. ಇದು ಶಿಕ್ಷಣ ಕ್ಷೇತ್ರದ ಅತಿ ದೊಡ್ಡ ಹಗರಣವಾಗಿದ್ದು, ಇದರ ನೇರ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನಿವೆಂಕಟಪ್ಪ ಒತ್ತಾಯಿಸಿದರು. ನೀಟ್ ಹಗರಣದ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಕನಸನ್ನು ನುಚ್ಚು ನೂರು ಮಾಡಿದೆ. ಇದು ಶಿಕ್ಷಣ ಕ್ಷೇತ್ರದ ಅತಿ ದೊಡ್ಡ ಹಗರಣವಾಗಿದ್ದು, ಇದರ ನೇರ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನಿವೆಂಕಟಪ್ಪ ಒತ್ತಾಯಿಸಿದರು. ಪಟ್ಟಣದಲ್ಲಿ ಮಂಗಳವಾರ ನೀಟ್ ಪರೀಕ್ಷಾ ಪದ್ಧತಿ ವಾಪಸ್ಸಿಗೆ ಒತ್ತಾಯ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಪಿಎಂ ತಾಲೂಕು ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ MP ಮುನಿವೆಂಕಟಪ್ಪ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೆಂದೂ ನಡೆಯದ ಅತಿ ದೊಡ್ಡ ಹಗರಣವನ್ನು ಕೇಂದ್ರ ಬಿಜೆಪಿ ಸರ್ಕಾರ ಮಾಡಿದೆ. ನೀಟ್ ಹೆಸರಲ್ಲಿ ವೈದ್ಯರಾಗಲು ಕನಸು ಕಂಡ ಪ್ರತಿಭಾವಂತ ಗ್ರಾಮೀಣ ಹಾಗೂ ಶ್ರಮಪಟ್ಟು ಓದುವವರಿಗೆ ಅವಕಾಶಗಳಿಂದ ವಂಚಿತರಾಗುವಂತೆ ಹಗರಣ ಮಾಡಲಾಗಿದೆ.
ಹಾಗಾಗಿ ಇಂತಹ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುವ ನೀಟ್ ಪರೀಕ್ಷಾ ಪದ್ಧತಿ ವಾಪಸ್ಸಾಗಬೇಕು. ನೀಟ್ ಹಗರಣದ ಹೊಣೆಗಾರಿಕೆಯನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ಹೊತ್ತು ಕೂಡಲೇ ರಾಜೀನಾಮೆ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು 2020ರಲ್ಲಿ ಜಾರಿ ಮಾಡಿ ದುಡ್ಡಿದ್ದವರ ಮಕ್ಕಳು ಮಾತ್ರ ಓದಲು ಅವಕಾಶಗಳನ್ನು ರೂಪಿಸಿದೆ. ಇದರಿಂದಾಗಿ ಕೃಷಿ ಕೂಲಿ ಕಾರ್ಮಿಕರ, ದಲಿತರ, ದಿನಗೂಲಿಗಳ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡಿದೆ. ಹಾಗಾಗಿ ಬಂಡವಾಳಶಾಹಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿ ವ್ಯಾಪಾರ ಮಾಡಲು ಶಿಕ್ಷಣ ವ್ಯಾಪಾರೀಕರಣಕ್ಕೆ ಕುಮ್ಮಕ್ಕು ನೀಡಿದೆ ಎಂದು ಮುನಿವೆಂಕಟಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲನೇದಾಗಿ ಭಾರತ ದೇಶದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ನಾಶ ಮಾಡ್ತಾ ಇದೆ ನರೇಂದ್ರ ಮೋದಿ ಸರ್ಕಾರ. ಹಿಂದೆ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಾಗಿ ಹೋಗಬೇಕು ಅಂದರೆ ಆಯಾ ರಾಜ್ಯದಲ್ಲಿ CETಗಳಿತ್ತು. CET ಮುಖಾಂತರ ಸೀಟ್ ಕಳಿಸಿ ಹೋಗ್ತಾ ಇದ್ರು. ಇಡೀ ದೇಶಕ್ಕೆ ಸೆಂಟ್ರಲೈಸ್ಡ್ ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಕೇಂದ್ರೀಕೃತ ಪರೀಕ್ಷಾ ಪದ್ಧತಿಯನ್ನು ನರೇಂದ್ರ ಮೋದಿ ಜಾರಿಗೆ ತಂದರು. ಜಾರಿಗೆ ತಂದದ್ದು ಮಾತ್ರನೇ ಅಲ್ಲ, ನೀಟ್ನ ಹೆಸರಲ್ಲಿ ಭಾರತ ದೇಶಾದ್ಯಂತ ವಿದ್ಯಾರ್ಥಿಗಳು ಪೈಪೋಟಿ ಮಾಡಿ ಪರ್ಸೆಂಟೇಜ್ ತೆಗೆದು ಇವತ್ತು ವೈದ್ಯಕೀಯ ಶಿಕ್ಷಣವನ್ನು ಪಡೆಯಬೇಕಾಗಿತ್ತು, ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆಯಬೇಕಾಗಿತ್ತು. ಈ ಬಾರಿ 2 ತಿಂಗಳು ಮುಂಚೆನೆ ನೀಟ್ನ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಬಯಲಾಗಿದೆ. ಆ ಬಯಲಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಿಂದಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಬದುಕು ಇವತ್ತು ಬರಬರಾಗಿದೆ. ಎಲ್ಲ ಕಡೆ ಇವತ್ತು ತನಿಖೆ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಈ ಪರೀಕ್ಷಾ ಫಲಿತಾಂಶವನ್ನು ರದ್ದು ಮಾಡಿ ಹೊಸ ಪರೀಕ್ಷೆಯನ್ನು ನಡೆಸಿ ಅಂತ. ಇದುವರೆಗೂ ಕೂಡ ಮಕ್ಕಳ ಬದುಕು ಏನಾಗ್ತದೆ ಎಂದು ಗೊತ್ತಿಲ್ಲ. ನರೇಂದ್ರ ಮೋದಿ ಸರ್ಕಾರ ದೇಶಕ್ಕೋಸ್ಕರ ನಾವು ಇರ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ, ಜನರಿಗಾಗಿ ನಮ್ದು ತುಂಬಾ ಪರಿಣಾಮಕಾರಿಯಾಗಿ ಆಡಳಿತವನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಬಿಜೆಪಿ ಇವತ್ತು ನೀಟ್ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಇವರಲ್ಲಿ ಭ್ರಷ್ಟಾಚಾರ ನಡೆದಿದೆ. ಆ ನೀಟ್ ಹೆಸರಿನಲ್ಲಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಡ್ತಾ ಇಲ್ಲ. CPM ಒತ್ತಾಯ ಮಾಡ್ತಾ ಇದೆ. ಇವತ್ತು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ CPM ಪಕ್ಷ ಒತ್ತಾಯ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಿಪಿಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ MN ರಘುರಾಮರೆಡ್ಡಿ, ಸಿಪಿಎಂ ಪಕ್ಷದ ಮುಖಂಡರಾದ ಚನ್ನರಾಯಪ್ಪ, ನರಸಿಂಹಾರೆಡ್ಡಿ, ಜಿ ಕೃಷ್ಣಪ್ಪ, ಮುನಿಯಪ್ಪ, DC ಶ್ರೀನಿವಾಸ್, ನಾಗರಾಜು, ಕೊಲಿಂಪಲ್ಲಿ ಚಲಪತಿ, ಜಿಲ್ಲಾ ಸಂಚಾಲಕ ಶ್ರೀನಿವಾಸ್, ಸೋಮಶೇಖರ್ ರೆಡ್ಡಿ, SFI ಸೋಮಶೇಖರ್, ಭೈರಪ್ಪರೆಡ್ಡಿ, ಸಾವಿತ್ರಮ್ಮ, ರಾಮಲಿಂಗಪ್ಪ, ಶ್ರೀನಿವಾಸ್, ವೆಂಕಟರಣ, ಚೆನ್ನಾಗಪ್ಪ, ಆಂಜಿನಪ್ಪ, ರಾಮಂಜಿ ಮತ್ತಿತರರು ಹಾಜರಿದ್ದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಇಂದೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್,
ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡಬಳ್ಳಾಪುರ ಅಭಿವೃದ್ಧಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಚುಂಚೇಗೌಡ ಅವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ತಾಲೂಕಿನ ಕನ್ನಮಂಗಲ ಗ್ರಾಮದ ಸಮುದಾಯ ಭವನದಲ್ಲಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ತಜ್ಞ ವೈದ್ಯರಿಂದ ಸಾಮಾನ್ಯ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ತಪಾಸಣೆ, ಹೃದಯ ತಪಾಸಣೆ, ನರರೋಗ, ಕಣ್ಣು, ಕಿವಿ, ಮೂಗು, ಗಂಟಲು ತಪಾಸಣೆ, ಸ್ತ್ರೀರೋಗ ಮತ್ತು ಪ್ರಸೂತಿ ತಪಾಸಣೆ, ಕಣ್ಣಿನ ತಪಾಸಣೆ, ಕೀಲು ಮತ್ತು ಮೂಳೆ, ಮೂತ್ರಕೋಶ ಹಾಗೂ ಮೂತ್ರಪಿಂಡ ತಪಾಸಣೆಯನ್ನು ನಡೆಸಿದರು. ಶಿಬಿರದಲ್ಲಿ 1,000ಕ್ಕೂ ಹೆಚ್ಚು ಜನತೆ ಹೆಸರು ನೋಂದಾಯಿಸಿಕೊಂಡು ಆರೋಗ್ಯ ತಪಾಸಣೆಗೆ ಒಳಪಟ್ಟರು. ತಮ್ಮ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಆರೋಗ್ಯ ಶಿಬಿರಕ್ಕೆ ದೊಡ್ಡಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಚುಂಚೇಗೌಡ ಚಾಲನೆ ನೀಡಿ ಮಾತನಾಡಿ, ವಿವಿಧ ಸಾಮಾಜಿಕ ಸೇವಾ ಕಾರ್ಯ ಮೂಲಕ ಹುಟ್ಟುಹಬ್ಬ ಮುಂದುವರಿಸಿಕೊಂಡು ಬಂದಿದ್ದೇನೆ. ಗ್ರಾಮಾಂತರ ಜನತೆಗೆ ಆರೋಗ್ಯ ಶಿಬಿರ ಅಗತ್ಯವಾಗಿತ್ತು. ಎಲ್ಲೆಡೆ ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಸಾರ್ವಜನಿಕರು ಜಾಗೃತಿ ವಹಿಸುವುದು ಅಗತ್ಯ ಎಂದರು. ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜಯಮ್ಮ ರಮೇಶ್, ಉಪಾಧ್ಯಕ್ಷರಾಗಿ ಧನುಂಜಯ್ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದ ಕಾರಣ ಚುನಾವಣೆ ನಡೆದು ಅವಿರೋಧವಾಗಿ ಅಧ್ಯಕ್ಷರಾಗಿ ಜಯಮ್ಮ ರಮೇಶ್, ಉಪಾಧ್ಯಕ್ಷರಾಗಿ ಧನುಂಜಯ್ ಎಣ್ಣೆಕಟ್ಟೆ ಆಯ್ಕೆಯಾದರು. ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಗೆ ಚುನಾವಣಾಧಿಕಾರಿಯಾಗಿ ಗುರುಪ್ರಸಾದ್ ಕರ್ತವ್ಯ ನಿರ್ವಹಿಸಿದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ರಂಗಮ್ಮ ವಜ್ರಯ್ಯ, ಉಪಾಧ್ಯಕ್ಷ ದಯಾನಂದ ರಾಜೀನಾಮೆ ನೀಡಿದ ಕಾರಣ ನೂತನ ಅಧ್ಯಕ್ಷರಾಗಿ ಜಯಮ್ಮ ರಮೇಶ್ ಆಯ್ಕೆಯಾದರು. ಮಾಲೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಎಚ್.ಸಿ. ಸುರೇಂದ್ರ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಟ್ಟಣದ ಬಿಇಒ ಕಚೇರಿಯ ಬಿಆರ್ಸಿ ಕೇಂದ್ರ ಸಭಾಂಗಣದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ತಾಲೂಕು ಅಧ್ಯಕ್ಷ ಎಚ್.ಸಿ. ಸುರೇಂದ್ರ ಗೌಡ, ಪ್ರಧಾನ ಕಾರ್ಯದರ್ಶಿ ಎಂ. ಶಿವಲಿಂಗಪ್ಪ, ಗೌರವಾಧ್ಯಕ್ಷ ಎಂ. ನಾಗಪ್ಪ, ಖಜಾಂಚಿ ಎಸ್.ಪಿ. ಭಾರತಿ, ಗೌರವ ಸಲಹೆಗಾರರಾಗಿ ಟಿ.ಕೆ. ಗೋವಿಂದೇಗೌಡ, ಕಾನೂನು ಸಲಹೆಗಾರರಾಗಿ ವೆಂಕಟಸ್ವಾಮಿ, ಉಪಾಧ್ಯಕ್ಷ ವೈ. ವೆಂಕಟೇಶ್ ಮತ್ತು ಬಿ.ಕೆ. ನಾಗವೇಣಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ನಾರಾಯಣಸ್ವಾಮಿ, ಜಿ. ಭಾಗ್ಯಲಕ್ಷ್ಮಿ, ಎಂ.ಆರ್. ಮುನಿರಾಜು, ಎನ್. ವೆಂಕಟೇಶ್, ಆರ್. ದಿನೇಶ್, ಟಿ.ಕೆ. ಲಕ್ಷ್ಮೀನಾರಾಯಣ್, ಕ್ರೀಡಾ ಕಾರ್ಯದರ್ಶಿ ಡಿ.ಟಿ. ವಸಂತ್ ಕುಮಾರ್, ಸಾಂಸ್ಕೃತಿಕ ಕಾರ್ಯದರ್ಶಿ ಆರ್. ಸಂಗೀತ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಗ್ರಾಮ ದೇವತೆಗಳ ಊರ ಜಾತ್ರೆ ಮಹೋತ್ಸವವನ್ನು ಮಂಗಳವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು. ಭಾನುವಾರದಿಂದ ಮಂಗಳವಾರದವರೆಗೂ 3 ದಿನಗಳ ಕಾಲ ಗ್ರಾಮ ದೇವತೆಗಳ ಜಾತ್ರೆ ನಡೆಸಲಾಗಿತ್ತು. ಗ್ರಾಮಸ್ಥರು ವಿವಿಧ ದೇವತೆಗಳ ತಂಬಿಟ್ಟು ದೀಪೋತ್ಸವ ಭಕ್ತಿಯಿಂದ ಆಚರಿಸಿದರು. ತವರಿಗೆ ಬಂದ ಹೆಣ್ಣು ಮಕ್ಕಳು ವಿಶೇಷವಾಗಿ ಅಲಂಕರಿಸಿಕೊಂಡು ಅಲಂಕೃತ ದೀಪಗಳನ್ನು ಹೊತ್ತು ತಮಟೆ ವಾದನದೊಂದಿಗೆ ಗ್ರಾಮ ದೇವತೆಗಳನ್ನು ಪೂಜಿಸಲು ಹಳ್ಳಿಯಲ್ಲಿ ಮೆರವಣಿಗೆ ಮಾಡಿದರು. ಭಾನುವಾರದಂದು ಮೆರವಣಿಗೆ ದೇವರಾದ ಶ್ರೀ ಮಹೇಶ್ವರಮ್ಮ, ಶ್ರೀ ಗಂಗಮ್ಮ ದೇವಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಸಫಲಮ್ಮ ದೇವಿ, ಶ್ರೀ ಯಲ್ಲಮ್ಮ ದೇವಿ ದೇವರುಗಳನ್ನು ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು. ಸೋಮವಾರ ಗ್ರಾಮದ ಗಂಡು ದೇವರುಗಳಿಗೆ ದೀಪದಾರತಿ ನೆರವೇರಿಸಲಾಯಿತು. ಮಂಗಳವಾರ ಶ್ರೀ ಮಾರಮ್ಮ ದೇವಾಲಯದಿಂದ ಕೆರೆಯ ಅಂಗಳದವರೆಗೂ ದೀಪಗಳನ್ನು ಹೊತ್ತು ಮಹಿಳೆಯರು ಮೆರವಣಿಗೆಯಲ್ಲಿ ಸಾಗಿದರು. ಶ್ರೀ ಮಹೇಶ್ವರಮ್ಮ,
ಶ್ರೀ ಗಂಗಮ್ಮ ದೇವಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಸಪಲಮ್ಮ ದೇವಿ, ಶ್ರೀ ಯಲ್ಲಮ್ಮ ದೇವಿ ದೇವರುಗಳ ಉತ್ಸವ ನಡೆಸಿ ಹಾಗೂ ದೀಪವನ್ನು ಬೆಳಗಲಾಯಿತು. ಆರಿದ್ರ ಮಳೆ ಬೀಳುವ ಸಂದರ್ಭದಲ್ಲಿ ತಲತಲಾಂತರದಿಂದ ಬಂದ ರೂಢಿಯಂತೆ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮಸ್ಥರು ಮಂಗಳವಾರ ಗ್ರಾಮ ದೇವರಿಗೆ ಪೂಜೆ ಸಲ್ಲಿಸಿ ದಿಬ್ಬೂರು ಪಂಚಾಯಿತಿ ಗೋಳು ಚನ್ನಪ್ಪನಹಳ್ಳಿ ಪಂಚಮಾತೆಯ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಮಡಿಲು ತುಂಬಿದರು. ದೇವರಮಳ್ಳೂರು ಗ್ರಾಮದಲ್ಲಿ ಗ್ರಾಮ ದೇವತೆ ಮಳ್ಳೂರಮ್ಮ, ಕಟ್ಟೆ ಮೇಲಿನ ಗಂಗಮ್ಮ, ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಹಿಂದಿನಿಂದ ಬಂದ ಸಂಪ್ರದಾಯದಂತೆ ಪ್ರತಿ ಮನೆಗೂ ಕನಿಷ್ಠ ಒಬ್ಬರಂತೆ ಟ್ರ್ಯಾಕ್ಟರ್ಗಳಲ್ಲಿ ಪೂಜೆಯ ಸಾಮಾನುಗಳನ್ನು ಮತ್ತು ದೀಪಗಳೊಂದಿಗೆ ಹೊರಟರು. ದಾರಿಯಲ್ಲಿ ದ್ಯಾವಪ್ಪನ ಗುಡಿಯಲ್ಲಿ ಪೂಜೆ ಸಲ್ಲಿಸಿ ಗೋಳು ಚಿನ್ನಪ್ಪನಹಳ್ಳಿ 7 ದೇವತೆಗಳಾದ ದೊಡ್ಡಮ್ಮ, ನರಡಮ್ಮ, ಗೌತ್ಲಮ್ಮ, ಸಪಲಮ್ಮ, ಗಂಗಮ್ಮ, ಪ್ಲೇಗಮ್ಮ ಅವರಿಗೆ ಪೂಜೆ ಸಲ್ಲಿಸಿ ತಣಿಗೆ ಅರ್ಪಿಸಿದರು. ಅಲ್ಲಿಯೇ ದೇವರುಗಳಿಗೆ ಪ್ರಸಾದ ಅರ್ಪಿಸಿ ಸೇವಿಸಿದರು. ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ಹೆಸರಾಗಿರುವ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಆಚರಿಸಬೇಕೆಂದು ವಿಜಯಪುರ ಠಾಣೆ ವೃತ್ತ ನಿರೀಕ್ಷಕ ಪ್ರಶಾಂತ್ ಸುರೇಶ್ ನಾಯಕ್ ತಿಳಿಸಿದರು. ವಿಜಯಪುರ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಹಬ್ಬಗಳು ಭಾವೈಕ್ಯತೆಯ ಸಂಕೇತವಾಗಿವೆ. ಎಲ್ಲರೂ ಸೇರಿ ಸಮಸ್ಯೆಯಾಗದಂತೆ ಹಬ್ಬ ಆಚರಿಸಬೇಕು ಎಂದರು. ಠಾಣೆಯಲ್ಲಿ ಸಾಮಾಜಿಕ ಜಾಲತಾಣಗಳ ನಿಗಾ ಘಟಕಗಳನ್ನು ಪ್ರಾರಂಭಿಸಿದ್ದು, ಪ್ರತಿಯೊಬ್ಬರೂ ಜಾಲತಾಣಗಳಲ್ಲಿ ಅಹಿತಕರ ಪೋಸ್ಟರ್ಗಳನ್ನು ಹಾಕಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು. ಯಾವುದೇ ಮಾಹಿತಿ ಪೊಲೀಸರಿಗೆ ನೀಡಿದಲ್ಲಿ ಅಂತವರ ಹೆಸರುಗಳನ್ನು ಗೌಪ್ಯವಾಗಿ ಇಡಲಾಗುವುದು ಎಂದರು. ಎಸ್ಐ ಸುನೀಲ್ ಕುಮಾರ್ ಮಾತನಾಡಿ, ತಕರಾರು ಮಾಡದೆ ಹಬ್ಬ ಆಚರಿಸಬೇಕು ಎಂದು ತಿಳಿಸಿದರು. ಪೊಲೀಸ್ ಸಿಬ್ಬಂದಿ, ಪಟ್ಟಣದ ಹಿಂದೂ ಮತ್ತು ಮುಸ್ಲಿಂ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಟಿಒ ಅಧಿಕಾರಿಗಳೇ, ಇದೇನಾ ನಿಮ್ಮ ಕರ್ತವ್ಯ ನಿರ್ವಹಣೆ? ಸಂಚಾರಿ ಪೊಲೀಸರೇ, ಆಗಬಾರದ ಅನಾಹುತ ಆದರೆ ಹೊಣೆ ಯಾರು? ಆಪೆ ಆಟೋದಲ್ಲಿ ತುಂಬುತ್ತಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನ, ಅಧಿಕಾರಿಗಳ ಜಾಣ ಮೌನ. ಮಹಾಮಾರಿ ಡೆಂಗಿ ರುದ್ರತಾಂಡವ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ 2 ಬಾಲಕಿಯರನ್ನು ಬಲಿ ಪಡೆದ ಮಹಾಮಾರಿ. ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಶಿವಲಿಂಗೇಗೌಡ ಭೇಟಿ, ಪರಿಶೀಲನೆ. ಜನ್ಮದಿನದಂದೇ ಮಸಣ ಸೇರಿದ ಬಿಕಾಂ ವಿದ್ಯಾರ್ಥಿನಿ. ಹುಟ್ಟುಹಬ್ಬಕ್ಕಾಗಿ ಮನೆಗೆ ಬರುತ್ತಿದ್ದ ಯುವತಿ ದುರಂತ ಅಂತ್ಯ. ಹೆದ್ದಾರಿಯಲ್ಲಿ ನಡೆದ ಕಾರು ಅಪಘಾತದಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿ. ಶಿಥಿಲಗೊಂಡ ಕಟ್ಟಡಗಳಲ್ಲಿಯೇ ಪಾಠ ಪ್ರವಚನ. ಜೀವ ಭಯದಲ್ಲಿಯೇ ಪಾಠ ಪ್ರವಚನ ಕೇಳುತ್ತಿರುವ ಮಕ್ಕಳು. ಗುಡಿಬಂಡೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ದುರಸ್ತಿಗೆ ಕೂಡಿಬಾರದ ಮುಹೂರ್ತ. ಆತಂಕದಲ್ಲಿ ಪೋಷಕರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.